திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். அருள் பரம் ஜோதி தனிப்பெரும் கருணையே. திருச்சிற்றம்பலம். குருவே சரணம். நம சிவாய நம சிவாய நம சிவாய. சத்யக்ஷரம் சதாசிவம் ಸರ್ವಮಂಗಳಂ. ಮಾತಾ ಅನ್ನಪೂರ್ಣೇಶ್ವರಿ ಜ್ಞಾನವೈರಾಗ್ಯಂ ಭಿಕ್ಷಾಂದೇಹಿ. ಗುರುವೇ ಶರಣಂ. ಶ್ರೀ ಗುರುಮನೆಯಲ್ಲಿ 16ನೇ ದಿನದ ಧರ್ಮರಕ್ಷಾ ಯಜ್ಞದ ಜ್ಞಾನಬಿಂದು ಗುರುಮನೆಯ ಭಕ್ತರುಗಳಿಗೆ ಆಟಿ ಮಾಸದ ಧರ್ಮರಕ್ಷಾ ಯಜ್ಞದ 16ನೇ ದಿನದ ಜ್ಞಾನಬಿಂದು ಗುರುಮನೆಯ ಭಕ್ತರಿಗೆ, ಗುರುಮನೆಯ ಮಕ್ಕಳಿಗೆ ಹಾಗೂ ಪ್ರಪಂಚದಲ್ಲಿರುವ ಎಲ್ಲ ಗುರು ಭಕ್ತರುಗಳಿಗೆ. ಜೀವನದಲ್ಲಿ ನಂಬಿಕೆ ಇರಬೇಕು ಅಂತೇಳಿ ಹೇಳ್ತಾರೆ ಎಲ್ಲರೂ. ನಂಬಿಕೆಯಿಂದ ಜೀವನ ಮಾಡಿ ಅಂತೇಳಿ. ನಂಬಿಕೆ ಬಹಳ ಮುಖ್ಯ ಅಂತೇಳಿ. ಎಲ್ಲದಕ್ಕೂ ನಂಬಿಕೆಯೇ ಕಾರಣ. ನಾಳೆ ನಾವು ಇದ್ದೇವೆ ಅಂತ ಹೇಳೋದಕ್ಕೊಂದು ನಂಬಿಕೆ. ನಾಳೆ ನಾವು ಇದ್ದೇವೆ, ನಾಳೆ ನಾವೇನೋ ಒಂದು ಮಾಡ್ತೇವೆ ಎಂಬುದು ನಂಬಿಕೆ. ಆ ನಂಬಿಕೆ ಎನ್ನುವುದು ನಿಮ್ಮ ಭವಿಷ್ಯವನ್ನು ಸೃಷ್ಟಿ ಮಾಡ್ತದೆ. ನಂಬಿಕೆ ಎನ್ನುವುದು ನಿಮ್ಮ ಭವಿಷ್ಯವನ್ನು ಸೃಷ್ಟಿ ಮಾಡ್ತದೆ. ಆದರೆ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬನಿಗೊಂದು ಚಿಂತೆ ಇದೆ. ಹೇಗೆ ನಂಬುವುದು? ಕೊನೆಗೆ ಬರುವ ಒಂದು ಮಾತು ಏನು? ನಾನು ಹೇಗೆ ನಂಬುವುದು? ಹೇಗೆ ನಂಬಲಿಕ್ಕೆ ಸಾಧ್ಯ? ಹೇಗೆ ನಂಬುವುದು ಅಂತ. ಹೇಗೆ ನಂಬುವುದು ಎಂಬ ವಿಚಾರ ನಿಮ್ಮ ಒಳಗೆ ಬಂದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಅರ್ಥ. ನಿಮಗೇ ನಂಬಿಕೆ ಇಲ್ಲ ಅಂತ ಅರ್ಥ. ಯಾರೊಬ್ಬ ತನ್ನನ್ನು ತಾನು ನಂಬುತ್ತಾನೋ ಅವನಿಗೆ ಎಲ್ಲಿಯೂ ಮೋಸ ಹೋಗುವುದಿಲ್ಲ. ತನ್ನ ಮೇಲೆ ಯಾರಿಗೊಬ್ಬರಿಗೆ ನಂಬಿಕೆ ಇಲ್ಲವೋ ಅವನಿಗೆ ನಂಬಿಕೆಯಲ್ಲಿ ಅನೇಕ ರೀತಿಯ ಮೋಸಗಳು ಉಂಟಾಗ್ತದೆ. ಕಾರಣ ಇವತ್ತು ಪ್ರತಿಯೊಬ್ಬರಿಗೂ ಅವನ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಅವನ ಶಕ್ತಿಯ ಮೇಲೆ ಅವನಿಗೆ ನಂಬಿಕೆ ಇಲ್ಲ. ಅವನ ಪ್ರತಿಭೆಯ ಮೇಲೆ ಅವನಿಗೆ ನಂಬಿಕೆ ಇಲ್ಲ. ಇದು ಇವತ್ತಿನ ಕಾಲದ ಸ್ಥಿತಿ. ಸ್ವಲ್ಪ ವರ್ಷಗಳ ಹಿಂದೆ ಪ್ರತಿಯೊಬ್ಬರಿಗೊಂದು ನಂಬಿಕೆ ಇತ್ತು. ನನ್ನ ಮನೆಯನ್ನು, ನನ್ನ ಕುಟುಂಬವನ್ನು, ನನ್ನ ಹೆಂಡತಿಯನ್ನು, ಒಂದು 10 ಜನ ಮಕ್ಕಳಾದರೂ ನಾನು ಹೇಗೋ ಸಾಕ್ತೇನೆ, ನನ್ನಿಂದ ಆಗ್ತದೆ ಅಂತೇಳಿ. ಸ್ವಲ್ಪ ವರ್ಷಗಳ ಹಿಂದೆ ಒಂದು 10 ಮಕ್ಕಳಿದ್ದರು ಮನೆಯಲ್ಲಿ. ಅದಾದ ನಂತರ ಒಂದು ಮನೆಯಲ್ಲಿ 5 ಮಕ್ಕಳಾಯಿತು. ಅದಾದ ನಂತರ ಒಂದು ಮನೆಯಲ್ಲಿ 3 ಮಕ್ಕಳಾಯಿತು. ಅದಾದ ನಂತರ ಒಂದು ಮನೆಯಲ್ಲಿ 2 ಮಕ್ಕಳಾಯಿತು. ಈಗ ಪ್ರೆಸೆಂಟ್ ಒಂದೇ ಮಗು ಸಾಕು. ಒಂದು ಹೆಂಡತಿ ಪ್ರೆಗ್ನೆನ್ಸಿ ಆದ್ಲು ಅಂತ ಹೇಳಿದ್ರಿ, ಒಂದು ಗರ್ಭಧಾರಣೆ ಮಾಡಿದ್ಲು ಅಂತ ಹೇಳಿದ್ರಿ. ಆವತ್ತಿನಿಂದಲೇ ಲೆಕ್ಕಾಚಾರ ಪ್ರಾರಂಭವಾಗ್ತದೆ. ಹೇಗಪ್ಪ ಮುಂದೆ ಇದನ್ನು ಹೇಗೆ ಸಾಕೋದು, ಇದನ್ನು ಹೇಗೆ ದೊಡ್ಡದು ಮಾಡೋದು, ಎಷ್ಟು ಖರ್ಚು ಬರ್ತದೆ, ಯಾವ ಶಾಲೆಗೆ ಹಾಕೋದು, ಯಾವ ರೀತಿ ಇರಬೇಕು, ಎಲ್ಲ ಯೋಚನೆ ಮಾಡಿ ನೀವು ಈಗಿನ ಕಾಲದಲ್ಲಿ ನಿರ್ಧಾರ ತಗೊಳ್ಬೇಕಾಗಿ ಬರ್ತದೆ ಅಲ್ವಾ? ಒಂದು ಶಾಲೆಯ ಫೀಸ್ ಎಷ್ಟು? ಕಲಿಯುವ ಸಣ್ಣ ಮಕ್ಕಳಿಗೆ 1.5 ಲಕ್ಷ 2 ಲಕ್ಷ ರೂಪಾಯಿ ಫೀಸ್. ಬೇರೆ ಶಾಲೆ ಕಳಿಸ್ಲಿಕ್ಕೆ ಆಗೋದಿಲ್ಲ, ಅವಮಾನ ಆಗ್ತದೆ. ಅಕ್ಕಪಕ್ಕದವರು ದೊಡ್ಡ ದೊಡ್ಡ ಶಾಲೆಗೆ ಕಳಿಸುವಾಗ ನಾವು ಸಹ ಮಕ್ಕಳನ್ನು ದೊಡ್ಡ ಶಾಲೆಗೆ ಕಳಿಸಬೇಕು ಅಂತೇಳಿ. ಆಗ ಅದು ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತೇಳಿ ಅರ್ಥ. ಒಂದು ಮಕ್ಕಳು ಎಂಬ ವಿಚಾರ ಅದು ಭಗವಂತನ ವರಪ್ರಸಾದ.
ಒಂದು ಮಗು ಹುಟ್ಟೀತು ಅಂತ ಹೇಳಿದರೆ ಆ ಮಗುಗೆ ಏನು ಬೇಕು, ಅಲ್ಲಿ ಹೊರಗಿನ ವಿಚಾರ ಭಗವಂತ ಕೊಟ್ಟಿರ್ತಾನೆ ಎಂಬ ನಂಬಿಕೆ ಇರಬೇಕು. ಆ ನಂಬಿಕೆ ಇಲ್ಲ ಇವತ್ತು. ಕಾರಣ ಏನು? ಯಾರಿಗೂ ಏಕಾಗ್ರತೆ ಇಲ್ಲ. ಯಾರಿಗೂ ಏಕಾಗ್ರತೆ ಇಲ್ಲ. ಯಾರಿಗೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಸರಿಯಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ಒಬ್ಬ ಬೆಳಿಗ್ಗೆ ಕೆಲಸಕ್ಕೆ ಹೋದರೆ ಸಾಯಂಕಾಲ ಬರುವಾಗ ಅಷ್ಟು ಸಂತೋಷ ಆಗ್ತಾಯಿತ್ತು. ಏನೋ ಒಂದು ಹಿಡ್ಕೊಂಡು ಬರ್ತಿದ್ದ ತೃಪ್ತಿಯಲ್ಲಿ, ಏನೋ ಒಂದು ಗಂಜಿ ಊಟ ಮಾಡಿಕೊಂಡು ಸಂತೋಷವಾಗಿರ್ತಿದ್ರು. ಕೆಲಸಕ್ಕೆ ಅಂತ ಹೋದವನು ಕೆಲಸಕ್ಕೆ ಹೋಗಬೇಕು, ಬೇರೆ ದಾರಿ ಇಲ್ಲ. ಮನೆಗೆ ಹೋಗುವಾಗ ಏನೋ ಒಂದು ವಸ್ತ್ರದಲ್ಲಿ ಸ್ವಲ್ಪ ಅಕ್ಕಿಯೋ ಬೇಳೆಯೋ ತರಕಾರಿಯೋ ಕಟ್ಟಿಕೊಂಡು ತಗೊಂಡು ಹೋಗಲೇಬೇಕು. ಅಂಥ ಸ್ಥಿತಿ ಇತ್ತು. ಒಳ್ಳೆ ಬೆವರು ಸುರಿಸಿ ದುಡಿತಾ ಇದ್ದರು, ಸತ್ಯದಿಂದ ದುಡಿತಾ ಇದ್ದರು. ತಾನು ಕೆಲಸ ಮಾಡುವ ಆ ಕೆಲಸ ತನ್ನ ಯಜಮಾನನಿಗೆ ಸಂತೋಷವಾಗಲಿ, ಅವನಿಗೇನೋ ಒಂದು ತೃಪ್ತಿ ಆಗಲಿ ಅಂತೇಳುವ ಸೇವೆಯನ್ನು ಮಾಡ್ತಾಯಿದ್ರು. ಪ್ರತಿಯೊಂದು ವಿಚಾರದಲ್ಲಿ ನ್ಯಾಯ ಇತ್ತು, ಪ್ರತಿಯೊಂದು ವಿಚಾರದಲ್ಲಿ ಸತ್ಯ ಇತ್ತು. ಇವತ್ತು ಹಾಗಲ್ಲ. ಕೆಲಸ ಮಾಡದೇ ಹಣ ಸಂಪಾದನೆ ಮಾಡೋದು ಹೇಗೆ? ಬೆವರು ಸುರಿಸದೇ ಹಣವನ್ನು ಸಂಪಾದನೆ ಮಾಡೋದು ಹೇಗೆ? ಕೂತ್ಕೊಂಡಲ್ಲಿಯೇ ಒಂದು ಕೋಟಿ ಅಧಿಪತಿ ಆಗೋದು ಹೇಗೆ? ಕೂತ್ಕೊಂಡಲ್ಲೇ ಎಲ್ಲ ಕೆಲಸವನ್ನು ಮಾಡೋದು ಹೇಗೆ? ಕೂತ್ಕೊಂಡಲ್ಲೇ ಎಲ್ಲವನ್ನು ಮಾಡಬೇಕೀಗ, ಅಲ್ವಾ? ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಹೇಗೆ ಉಂಟು ಅಂತ ಕೇಳೋದು ನಾನು. ಹಿಂದಿನ ಕಾಲದಲ್ಲಿ ಒಂದು ಗಂಡ ಹೆಂಡತಿ ಜೀವನ ಸಂಸಾರ ಅಂತ ಹೇಳಿದರೆ ಭಾಳ ಚೆನ್ನಾಗಿತ್ತು. ಮಕ್ಕಳು ಅಂತ ಹೇಳಿದರೆ ಹೊಟ್ಟಿನಲ್ಲಿ ಹೇಳಿದ ಒಂದು ಕುಟುಂಬ ಭಾಳ ಚೆನ್ನಾಗಿ ಜೀವನ ಮಾಡ್ತಾಯಿತ್ತು, ತುಂಬ ಆರೋಗ್ಯವಾಗಿತ್ತು, ನೆಮ್ಮದಿಯಿಂದ ಇತ್ತು, ಸಂತೋಷದಿಂದ ಇತ್ತು, ಒಳ್ಳೆ ಶಕ್ತಿಶಾಲಿ ಕೂಡ ಆಗಿದ್ದರು ಎಲ್ಲರೂ. ಆದರೆ ಈಗಿನ ಕಾಲದಲ್ಲಿ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಅಂತೇಳಿದರೆ, ಗಂಡ ಯಾವಾಗಪ್ಪ ಹೊರಗೆ ಹೋಗ್ತಾನೆ ಅಂತೇಳಿ ಕಾಯುವ ಪರಿಸ್ಥಿತಿ ಬಂದಿದೆ. ಹೆಂಡತಿಗೆ ಉಪದ್ರ ಆಗ್ತದೆ, ಗಂಡನನ್ನು ನೋಡುವಾಗ ಟೆನ್ಷನ್ ಆಗ್ತದೆ. ಅದೇ ಹೆಂಡತಿಯನ್ನು ನೋಡುವಾಗ ಗಂಡನಿಗೂ ಟೆನ್ಷನ್ ಆಗ್ತದೆ, ಯಾವಾಗಪ್ಪ ಇವಳು ಹೊರಗೆ ಹೋಗ್ತಾಳೆ ಅಂತೇಳಿ. ಸ್ವಲ್ಪ ನೆಮ್ಮದಿಯಿಂದ ಇರಬೇಕು ಅಂತೇಳಿ. ಕಾರಣ ಏನು? ಇವತ್ತಿನ ಪರಿಸ್ಥಿತಿಗಳು, ಇವತ್ತಿನ ಟೆಕ್ನಾಲಜಿಗಳು, ಇವತ್ತಿನ ವೇಗವಾಗಿ ಓಡುವ ಪ್ರಪಂಚ. ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಅಂತ ಇದ್ದರೆ, ಅಪ್ಪ ಒಂದು ಕಡೆ, ಅಮ್ಮ ಒಂದು ಕಡೆ, ಮಕ್ಕಳು ಒಂದು ಕಡೆ. ಬಾಂಧವ್ಯವೇ ಇಲ್ಲ. ಇವತ್ತಿನ ಪ್ರೆಸೆಂಟ್ ಸಿಚುವೇಶನನ್ನು ಹೇಳ್ತಾ ಇರೋದು. ಒಗ್ಗಟ್ಟು ಎಂಬುದೇ ಇಲ್ಲ. ಒಂದು ಡಿಸ್ಟೆನ್ಸ್ ಎಂಬುದು ಬಹಳ ಮುಖ್ಯ ಅಂತ ಹೇಳೋದು. ಪ್ರತಿಯೊಂದು ವಿಚಾರಕ್ಕೆ ಅಂತರ ಎಂಬುದು ಬಹಳ ಮುಖ್ಯ ಅಂತೇಳೋದು. ಹಿಂದಿನ ಕಾಲದಲ್ಲಿ ಒಂದು ಕೆಲಸಕ್ಕೆ ಹೋಗಿ ಸಾಯಂಕಾಲ ಹೊತ್ತಿಗೆ ಗಂಡ ಬರುವಾಗ ಭಾಳ ಸಂತೋಷ ಆಗ್ತಿತ್ತು. ಇವತ್ತು ವರ್ಕ್ ಫ್ರಮ್ ಹೋಮ್ ಅಂತೇಳಿ ಮನೆಯಲ್ಲಿ 24 ಗಂಟೆ ಜೊತೆ ಗಂಡ ಹೆಂಡತಿ ಇರುವಾಗ ಹೇಗೆ ಪ್ರೀತಿ ಬರ್ತದೆ? ಹೇಗೆ ಪ್ರೀತಿ ಬರ್ತದೆ ಅಂತ ಕೇಳೋದು. 24 ಗಂಟೆ ಜೊತೆಗೇ ಇರಬೇಕು, ಮನೆಯಲ್ಲೇ ಕೆಲಸ, ವರ್ಕ್ ಫ್ರಮ್ ಹೋಮ್. ಎಲ್ಲರಿಗೂ ವರ್ಕ್ ಫ್ರಮ್ ಹೋಮೇ ಬೇಕೀಗ. ಆ ಪ್ರೀತಿ ಬೆಳಿಬೇಕು ಅಂತೇಳಿ ಸ್ವಲ್ಪ ಅಂತರ ಇರಬೇಕು ಅಂತ ಹೇಳೋದು. ಆದ ಕಾರಣ ಗಂಡು ಮಕ್ಕಳಿಗೆ ಹೇಳಿದ್ದು, ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಿಯಪ್ಪ, ಉದ್ಯೋಗಂ ಪುರುಷ ಲಕ್ಷಣಂ, ಸ್ವಲ್ಪ ಹೊತ್ತಾದ್ರೂ ಗ್ಯಾಪ್ ಕೊಡಿ, ಸ್ವಲ್ಪ ಹೊತ್ತಾದ್ರೂ ಅದಕ್ಕೊಂದು ಅಂತರವಿರಲಿ ಅಂತೇಳಿ. ಹೆಣ್ಣು ಮಕ್ಕಳಿಗೆ ಹೇಳಿದೇನು, ಆ ಮನೆ ಒಳಗೆ ಇದ್ದುಕೊಂಡು ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬೇಕು ಅಂತೇಳಿ. ಕಾರಣ ಏನು? ಹೆಣ್ಣು ಎಂಬುದು ದೊಡ್ಡ ಒಂದು ಮಾಯಿ, ಹೆಣ್ಣು ಎಂಬುದು ದೊಡ್ಡ ಒಂದು ಶಕ್ತಿ. ಇದರಿಂದ ಅನೇಕ ರೀತಿಯ ಚಂಚಲಗಳು ಉಂಟಾಗ್ತದೆ ಅಂತೇಳಿ. ಹಿಂದಿನ ಕಾಲದಲ್ಲಿ ಅಷ್ಟು ಧೈರ್ಯ ಇತ್ತು ಎಲ್ಲರಿಗೂ. ಈಗಿನ ಕಾಲದಂಥ ವ್ಯವಸ್ಥೆಗಳಿಲ್ಲ ಆಯಿತು, ಫೋನ್ ಇಲ್ಲ ಆಯಿತು, ಯಾವುದೇ ರೀತಿಯ ಟೆಕ್ನಾಲಜಿಗಳಿಲ್ಲ ಆಯಿತು. ಒಂದು ಮನೆ ಅಂದರೆ ಮನೆ ಒಳಗೆ ಇರ್ತಾಯಿದ್ರು, ಹೊರಗೇ ಹೋಗ್ತಾ ಇಲ್ಲ ಆಯಿತು.
ಯಾವುದೇ ಕಾರಣಕ್ಕೂ ಕೂಡ ಯಾರ ಹತ್ರವೂ ಸಂಪರ್ಕ ಇಲ್ಲ ಆಯಿತು. ಇವತ್ತು ಹಾಗೆ ಅಲ್ಲ. ಇವತ್ತು ಹೆಸರಿಗೆ ಮಾತ್ರ ಗಂಡ ಹೆಂಡತಿ ಮಕ್ಕಳು ಅಂತೇಳಿ ಒಂದು ಕುಟುಂಬ ನಡೆಸ್ತಾ ಇದ್ದಾರೆ ಹೊರತು ಅವರವರ ಸಂಬಂಧ ಎಲ್ಲೆಲ್ಲೋ ಇರ್ತದೆ ಅಂತ ಹೇಳೋದು. ಇದು ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್, ಇವತ್ತಿನ ವರ್ತಮಾನ ಕಾಲದಲ್ಲಿ ನಡೆಯುವಂಥ ವಿಚಾರ. ಸಂಬಂಧ ಇಲ್ಲದವರ ಬಗ್ಗೆ ನಾವು ಚಿಂತೆ ಮಾಡ್ತೇವೆ, ಯಾರು ಅಂತಲೇ ಗೊತ್ತಿಲ್ಲ ನಮಗೆ, ಅವರ ಬಗ್ಗೆ ನಮಗೆ ವಿಪರೀತ ಚಿಂತೆ. 1 ವರ್ಷ 2 ವರ್ಷ 3 ವರ್ಷದಿಂದ ಪರಿಚಯ ಆದವರು ಎಂಥದ್ದು ಆತ್ಮೀಯರು. ಜನ್ಮವನ್ನು ಕೊಟ್ಟ ಹೆತ್ತ ತಂದೆ ತಾಯಿ ಆತ್ಮೀಯರಲ್ಲ. ಇವತ್ತು ದಾಂಪತ್ಯ ಜೀವನಕ್ಕೆ ಒಂದು ಅರ್ಥವೇ ಇಲ್ಲ ಅಂತ ಆಗಿದೆ, ಸಂಸಾರಕ್ಕೆ ಒಂದು ಅರ್ಥವೇ ಇಲ್ಲ ಅಂತ ಆಗಿದೆ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ. ಎಲ್ಲಿ ನೋಡಿದರೂ ಅಷ್ಟೇ, ಎಲ್ಲಿ ನೋಡಿದರೂ 1 ವರ್ಷ 2 ವರ್ಷ ಮದುವೆಯಾಗಿ ಡೈವರ್ಸ್ ಆಗ್ತದೆ. 2 ವರ್ಷ 1 ವರ್ಷ, ಇನ್ನು ಮುಂದೆ 6 ತಿಂಗಳು ಅಷ್ಟೇ. ಇದಕ್ಕೆಲ್ಲ ಕಾರಣ ಏನು? ಅತಿಯಾದ ಬುದ್ಧಿ, ವಿನಯತೆ ಇಲ್ಲ. ನಾನು ಹೇಳಿದೆ ಸರಿ, ನಾನು ಹೇಳಿದೆ ಸರಿ, ಹೆಣ್ಣಾದರೂ ಸರಿ ಗಂಡಾದರೂ ಸರಿ. ಪ್ರೀತಿ ಅತಿಯಾದರೆ ದುಃಖವು ಬರುವುದೇ. ಅಮೃತವು ಅತಿಯಾದರೆ ವಿಷವಾಗ್ತದಂತೆ. ಅಮೃತವು ಅತಿಯಾದರೆ ಅದು ವಿಷವಾಗ್ತದೆ. ಪ್ರೀತಿಯು ಅತಿಯಾದರೆ ವಿಷವಾಗ್ತದೆ. ಇವತ್ತಿನ ಕಾಲದಲ್ಲಿ ಎಲ್ಲ ವಿಪರೀತವಾದ ಪ್ರೀತಿ. ಮೊದಲಿಗೆ ತೋರಿಸುವುದು ಪ್ರೀತಿಯನ್ನು ಇವತ್ತಿನ ಕಾಲದಲ್ಲಿ, ಆಮೇಲೆ ತೋರಿಸುವುದು ನೋವನ್ನು, ಆಮೇಲೆ ತೋರಿಸುವುದು ದುಃಖವನ್ನು. ಹಿಂದಿನ ಕಾಲದಲ್ಲಿ ಆಗಿಲ್ಲ ಆಯಿತು. ಮೊದಲು ತೋರಿಸುವುದು ದುಃಖವನ್ನು, ಮೊದಲು ತೋರಿಸುವುದು ನೋವನ್ನು, ಅದಾದ ಮೇಲೆ ತೋರಿಸುವುದು ಪ್ರೀತಿಯನ್ನು. ಇವತ್ತೊಂದು ಹುಡುಗ ಹುಡುಗಿ ಲವ್ ಮಾಡ್ತಾರೆ ಅಂತ ಹೇಳಿದರೆ, ಲವ್ ಮಾಡೋ ಸಮಯದಲ್ಲಿರುವ ಪ್ರೀತಿ ತಾಳಿ ಕಟ್ಟಿದ ಮೇಲೆ ಇಲ್ಲ, ಖಂಡಿತವಾಗಿಲ್ಲ. ತಾಳಿ ಕಟ್ಟುವಾಗಿರುವ ಪ್ರೀತಿ ಮಗುವಾದ ಮೇಲೆ ಇಲ್ಲ. ಎಲ್ಲಿ ಹೋಯಿತು? ಎಲ್ಲಿ ಹೋಯ್ತು ಆ ಪ್ರೀತಿ ಎಲ್ಲ ಅಂತ ಕೇಳೋದು. ಕಾರಣ ಏನು? ಹಿಂದಿನ ಕಾಲದಲ್ಲಿ ಒಂದು ಗಂಡ ಹೆಂಡತಿ ಅಂತ ಹೇಳಿದರೆ, ಗಂಡ ಹೆಂಡತಿ ಒಳಗೆ ಎಲ್ಲ ಸಂತೋಷಗಳು ಪರಸ್ಪರ ಹಂಚಿಕೊಳ್ತಾ ಇದ್ದರು, ಸಂತೋಷದಿಂದ ಇರ್ತಾಯಿದ್ರು. ಈಗಿನ ಕಾಲದಲ್ಲಿ ಹಾಗೆ ಆಗ್ತದ? ಈಗಿನ ಕಾಲದಲ್ಲಿ ಹೆಂಡತಿ ಮನೆಯಲ್ಲಿದ್ದರೂ ಸರಿ, ಗಂಡ ಮನೆಯಲ್ಲಿದ್ದರೂ ಸರಿ, ಅವರವರಿಗೆ ಯಾರ್ಯಾರಿಗೂ ಅವರವರ ಮನಸ್ಸಿನಲ್ಲಿ ಸಂತೋಷ ಉಂಟು, ಅವರವರ ಜೊತೆ ಏನೋ ಒಂದು ವಿಷಯವನ್ನು ಹಂಚಿಕೊಳ್ತಾ ಇದ್ದಾರೆ ಅಲ್ವಾ? ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಪ್ರೀತಿಯ ಕೊರತೆ. ಇದಕ್ಕೆಲ್ಲ ಕಾರಣ ಪ್ರೀತಿಯ ಕೊರತೆ. ಇವತ್ತು ನೀವು ನಿಮ್ಮನ್ನೇ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ನೋಡಿ, ನಿಮ್ಮ ಒಳಗೆ ಎಷ್ಟು ಪ್ರೀತಿಯ ಕೊರತೆಗಳು ಉಂಟು ಅಂತೇಳಿ. ಪ್ರತಿಯೊಬ್ಬರ ಒಳಗೂ ಎಷ್ಟು ಪ್ರೀತಿಯ ಕೊರತೆಗಳು ಉಂಟು. ಯಾರಿಗೂ ಒಬ್ಬರಿಗೂ ಸರಿಯಾದ ಒಂದು ಸತ್ಯವಾದ ಒಂದು ನಿಸ್ವಾರ್ಥವಾದ ಪ್ರೀತಿ ಸಿಗ್ತಾ ಇಲ್ಲ ಇಲ್ಲಿ. ಇವತ್ತಿಗೆ ಪ್ರತಿಯೊಬ್ಬ ಹುಡುಕುದು ಏನನ್ನು ಅಂತೇಳಿದರೆ ನೆಮ್ಮದಿಯನ್ನು. ನನಗೊಂದು ನೆಮ್ಮದಿ ಸಿಕ್ಕಿದರೆ ಸಾಕಪ್ಪ ಅಂತೇಳಿ. ನನ್ನ ಮನಸ್ಸಿನಲ್ಲಿರುವ ವಿಚಾರವನ್ನು ಯಾರ ಹತ್ರ ಹೇಳೋದು ಅಂತೇಳಿ ಗೊತ್ತಾಗ್ತಲ್ಲ ಇವತ್ತು. ಕಾರಣ ಏನು? ಇವತ್ತಿನ ಟೆಕ್ನಾಲಜಿ ಆಗಿದೆ. ಏನೋ ಒಂದು ನೀವೊಂದು ಸತ್ಯ ವಿಷಯವನ್ನು, ಏನೋ ಒಂದು ಮನಸ್ಸಿನ ವಿಚಾರವನ್ನು ಏನೋ ಒಂದು ಹೇಳಿಬಿಟ್ಟರೆ, ಈಗಿನ ಕಾಲದಲ್ಲಿ ರೆಕಾರ್ಡ್ ಮಾಡೋರು ಎಷ್ಟು ಜನ, ಅದನ್ನು ಫಾರ್ವರ್ಡ್ ಮಾಡೋರು ಎಷ್ಟು ಜನ, ಅದನ್ನು ಯಾವ್ಯಾವ ರೀತಿ ಅಪಪ್ರಚಾರ ಮಾಡೋರು ಎಷ್ಟು ಜನ. ಅವನವನ ವೈಯಕ್ತಿಕ ವಿಚಾರ ಅದು, ಅವನ ಒಳಗೆ ಇಟ್ಟುಕೊಳ್ಳಿಕ್ಕೆ ಆಗಲಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಒಬ್ಬನ ಹತ್ರ ಹೇಳಿದರೆ ಅದನ್ನು ಇನ್ನೊಬ್ಬ ಯಾವ ರೀತಿ ತಗೊಳ್ತಾನೆ ಎಂಬ ಒಂದು ನಂಬಿಕೆ, ಅವನ ಸತ್ಯವಾಗಿ ಆ ವಿಚಾರವನ್ನು ಕಾಪಾಡ್ತಾನೆ, ಇದನ್ನು ಯಾರಿಗೆ ಹೇಳುವುದಿಲ್ಲ ಎಂಬ ನಂಬಿಕೆ ಇವತ್ತು ಯಾರಿಗೂ ಇಲ್ಲ. ಕಾರಣ ಏನು? ಮನುಷ್ಯ ತನ್ನ ಮಾನವೀಯತೆಯನ್ನು ಮರೆತಿದ್ದಾನೆ. ಅವನಿಗಾದ ನೋವು ನನಗಾದರೆ ಹೇಗಿರ್ತದೆ ಎಂಬ ವಿಚಾರವನ್ನು ಆಲೋಚನೆ ಮಾಡುವುದಿಲ್ಲ.
ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪ ಏನು ಅಂತೇಳಿದರೆ ಸಂಶಯ ಪಡುವುದು. ಅತಿ ದೊಡ್ಡ ಪಾಪ ಸಂಶಯ ಪಡುವುದು ಈ ಪ್ರಪಂಚದಲ್ಲಿ. ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪ ಯಾವುದು ಅಂತೇಳಿ ಇನ್ನೊಬ್ಬರ ವೈಯಕ್ತಿಕ ಜೀವನದ ಬಗ್ಗೆ ಆಲೋಚನೆ ಮಾಡೋದು. ನಮ್ಮ ಜೀವನವನ್ನು ಬಿಟ್ಟು ಇನ್ನೊಬ್ಬರ ವೈಯಕ್ತಿಕ ಜೀವನದ ಬಗ್ಗೆ ಆಲೋಚನೆ ಮಾಡ್ತೇವಲ್ಲ, ಇದು ಅತಿ ದೊಡ್ಡ ಪಾಪ. ನಮ್ಮ ಬಗ್ಗೆ ಮಾತ್ರ ನಾವು ಆಲೋಚನೆ ಮಾಡುವ, ನಮ್ಮಿಂದ ಏನು ಒಳ್ಳೆಯದಾಗ್ತದೆ ಅದನ್ನು ಮಾತ್ರ ಆಲೋಚನೆ ಮಾಡುವ, ನಮ್ಮನ್ನು ನಾವು ನಂಬುವ. ಇನ್ನೊಬ್ಬನನ್ನು ನಂಬಿ ಇಲ್ಲಿ ಭಗವಂತ ನಿಮ್ಮನ್ನು ಸೃಷ್ಟಿ ಮಾಡಲಿಲ್ಲ ಎಂಬ ಸತ್ಯವನ್ನು ತಿಳಿಯಿರಿ. ನಿಮಗೆ ಎಲ್ಲಿ ಎಲ್ಲಿ ಯಾವಾಗ ಯಾವಾಗ ಏನೇನು ಬೇಕು ಎಲ್ಲ ವಿಚಾರವನ್ನು ಭಗವಂತ ಕೊಟ್ಟಿದ್ದಾನೆ ಎಂಬ ನಂಬಿಕೆ ನಿಮ್ಮೊಳಗೆ ಬರಲಿ. ಹುಟ್ಟಿಸಿದ ಆತ ಸಲಹುವನು, ಇದಕ್ಕೆ ಸಂಶಯವಿಲ್ಲ ಅಂತೇಳಿ. ಇಲ್ಲಿ ನಿಮ್ಮ ಒಳಗೆ ನಿಮಗೆ ನಂಬಿಕಿಲ್ಲದ ಕಾರಣ ಏನು? ನಿಮ್ಮ ಮನಸ್ಸನ್ನು ಕೂಡಲೇ ಕೆಡಿಸ್ತಾರೆ. ನಿಮ್ಮ ಮನಸ್ಸು ಒಂದು ಸೆಕೆಂಡಲ್ಲಿ ಕೆಟ್ಟು ಹೋಗ್ತದೆ. ಮನಸ್ಸು ಅತಿ ವೇಗವಾಗಿ ಓಡುತ್ತದೆ ಇವತ್ತು. ಅಷ್ಟು ವೇಗವಾಗಿ ಓಡಬಾರ್ದು ಮನಸ್ಸು. ಅಷ್ಟು ವೇಗವಾಗಿ ಮನಸ್ಸು ಓಡಿದರೆ ತುಂಬ ಕಷ್ಟ. ಇವತ್ತು ಎಲ್ಲಿಗೆಲ್ಲ ಓಡ್ತದೆ ಅಂತ ಗೊತ್ತಿಲ್ಲ ಮನಸ್ಸು. ಅಮೇರಿಕಕ್ಕೆ ಓಡ್ತದೆ, ಇಂಗ್ಲೆಂಡಿಗೆ ಓಡ್ತದೆ, ಅಲ್ಲಿಗೆ ಓಡ್ತದೆ, ಇಲ್ಲಿಗೆ ಓಡ್ತದೆ, ಎಲ್ಲ ಕಡೆಗೆ ಓಡ್ತದೆ ಮನಸ್ಸು. ಅಲ್ವಾ? ಇವತ್ತಿನ ಸ್ಥಿತಿ ಯಾವ ರೀತಿ ಉಂಟು ಅಂತ ಹೇಳೋದು. ಮನಸ್ಸು ಎಷ್ಟು ವೇಗವಾಗಿ ಓಡ್ತದೆ ಅಂತೇಳಿದರೆ ಶ್ವಾಸ ಭಾಳ ಹೆಚ್ಚಾಗಿ ಹೋಗ್ತಾ ಉಂಟು ನಮ್ಮ ದೇಹದಿಂದ ಶ್ವಾಸ ಭಾಳ ಹೆಚ್ಚಾಗಿ ಹೋಗ್ತಾ ಉಂಟು. ಈ ಶ್ವಾಸ ಹೆಚ್ಚಾಗಿ ಹೋಗ್ತಾ ಇರುವ ಸಮಯದಲ್ಲಿ ನಮ್ಮ ಒಳಗೆ ಆರೋಗ್ಯ ಸಮಸ್ಯೆಗಳು ಬರ್ತದೆ, ಏಕಾಗ್ರತೆ ತಪ್ಪುತ್ತದೆ, ಅನೇಕ ರೀತಿಯ ವಿಚಾರಗಳು ಸೃಷ್ಟಿಯಾಗ್ತದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರಬೇಕು ಅಂತ ಹೇಳಿದರೆ ಸ್ವಲ್ಪ ಸಮಯ ನಿಮ್ಮನ್ನೇ ನೀವು ಪ್ರೀತಿಸ್ಲಿಕ್ಕೆ ಕಲಿಬೇಕು. ನಿಮ್ಮ ಒಳಗಿನ ಪ್ರತಿಭೆಯನ್ನು ನೀವು ಪ್ರೀತಿಸ್ಲಿಕ್ಕೆ ಕಲಿಬೇಕು. ನಿಮ್ಮನ್ನೇ ನೀವು ಪ್ರೀತಿಸ್ಲಿಕ್ಕೆ ಕಲಿಬೇಕು. ನೀವು ಮಾಡೋ ಕೆಲಸದಲ್ಲಿ ಒಳ್ಳೆ ಪ್ರೀತಿ ಇರಬೇಕು. ನೀವು ಮಾಡೋ ಕೆಲಸ 10 ಜನಕ್ಕೆ ಉಪಕಾರವಾಗಿರಬೇಕು. ಅದು ಏನಾದರೂ ಸರಿ. ಇಲ್ಲಿ ನಾವು ಯಾರ್ಯಾರಿಗೆ ಬೇಕಾಗಿ ಜೀವನ ಮಾಡ್ತಾ ಇಲ್ಲ, ನಮ್ಮ ಕರ್ಮಕ್ಕೆ ಬೇಕಾಗಿ ನಾವು ಜೀವನ ಮಾಡ್ತಾ ಇದ್ದೇವೆ ಎಂಬ ಸತ್ಯವನ್ನು ತಿಳಿದರೆ ನಂಬಿಕೆ ಎನ್ನುವುದು ತನ್ನಿಂದ ತಾನಾಗಿಯೇ ಬರ್ತದೆ. ಒಬ್ಬ ನಂಬಿಸ್ತಾನೆ, ಒಬ್ಬ ಮೋಸ ಮಾಡ್ತಾನೆ, ಇನ್ನೊಬ್ಬ ನಂಬಿಕೆಯಿಂದ ಏನೋ ಒಂದು ಪಡೆದುಕೊಳ್ತಾನೆ ಅಂತ ಹೇಳಿದರೆ ಇದಕ್ಕೆಲ್ಲ ಕಾರಣ ಅವರವರ ಕರ್ಮವೇ. ಇಂದಿನ ಕಾಲದಲ್ಲಿ ಹೇಳ್ತಾಯಿದ್ರು ಎಲ್ಲರೂ, ಏನು ಹೇಳ್ತಾಯಿದ್ರು? ಈ ಜನ್ಮದಲ್ಲಿ ಮಾಡಿದ ಪಾಪ ಮುಂದಿನ ಜನ್ಮದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅವ ಅನುಭವಿಸ್ತಾನೆ ಅಂತೇಳಿ. ಈಗ ಹಾಗಲ್ಲ. ಬೆಳಿಗ್ಗೆ ಮಾಡಿದ ತಪ್ಪು ಸಾಯಂಕಾಲ ಆಗುವ ಅನುಭವಿಸಬೇಕಾದ ಸ್ಥಿತಿ ಬಂದಿದೆ. ಬೆಳಿಗ್ಗೆ ಮಾಡಿದ ತಪ್ಪು ಸಾಯಂಕಾಲ ಆಗುವಾಗ ಅನುಭವಿಸಬೇಕಾದಂಥ ಸ್ಥಿತಿ ಬಂದುಬಿಟ್ಟಿದೆ ಅಂತ ಹೇಳೋದು ಇವತ್ತಿನ ಸ್ಥಿತಿಯಲ್ಲಿ. ಇವತ್ತು ಭಗವಂತ ಸತ್ಯವನ್ನು ಬೇಗ ಬೇಗ ಹೊರಗೆ ತರ್ತಾ ಇದ್ದಾನೆ ಅಂತ ಹೇಳೋದು. ಯಾಕೆ ಒಬ್ಬರನ್ನು ನಂಬಿ ಮೋಸ ಹೋಗ್ತದೆ? 10 ಜನರನ್ನು ನಂಬಿ ಯಾಕೆ ಮೋಸ ಹೋಗ್ತದೆ? ಭಗವಂತ ಮಾಡುವ ಆಟ ಇದು. ನಂಬು ಬೇಡಪ್ಪ, ಯಾರನ್ನು ನಂಬು ಬೇಡ, ನಿನ್ನನ್ನು ನೀನು ನಂಬು. 10 ಕಡೆ ಮೋಸ ಆಗುವಾಗ ನಂಬಿಕೆ ಬರ್ತದೆ? ನಿಮ್ಮ ಮೇಲೆ ನೀವು ನಂಬಿಕೆ ಇದ್ದರೆ ನೀವು ಇನ್ನೊಬ್ಬರನ್ನು ನಂಬ್ತೀರಾ? ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನೀವು ಇನ್ನೊಬ್ಬರನ್ನು ನಂಬ್ತೀರಾ ಅಂತ ಕೇಳೋದು. ನಂಬಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತವಾಗಿ ನಂಬಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬನನ್ನು. ಯಾವುದೇ ವಿಚಾರ ಆದರೂ ಸರಿ, ಒಂದು ಗುರುವನ್ನು ನಂಬುವಾಗ ಆದರೂ ಸರಿ, ಗುರುವಿನ ಸೇವೆ ಮಾಡುವಾಗ ಆದರೂ ಸರಿ, ಪ್ರತಿಯೊಂದು ವಿಚಾರ ಆದರೂ ಸರಿ, ಒಂದು ವ್ಯಾಪಾರ ಆದರೂ ಸರಿ, ಒಂದು ಸಂಸಾರ ಆದರೂ ಸರಿ, ಒಟ್ಟಿನಲ್ಲಿ ಹೇಳಿದರೆ ಮಾನವ ಜನ್ಮಕ್ಕೆ ನಂಬಿಕೆ ಎನ್ನುವುದು ತನ್ನಂಬಿಕೆಯಾಗಿದ್ದರೆ ಈ ಪ್ರಪಂಚದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು. ಆತ್ಮವಿಶ್ವಾಸ ಒಂದು ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು. ಒಂದು ಗುರುವಿನ ಸೇವೆ ಮಾಡುವಾಗ,
ನಂಬಿಕೆ ಇರಬೇಕು, ನನ್ನಿಂದ ಆಗ್ತದೆ ಅಂತೇಳಿ. ನಾನು ಅವರ ಸೇವೆ ಮಾಡುತ್ತೇನೆ ಎಂಬ ನಂಬಿಕೆ ನಿಮ್ಮ ಒಳಗಿದ್ದರೆ ಮಾತ್ರ ಸೇವೆ ಮಾಡಲಿಕ್ಕಾಗೋದು. ನಿಮ್ಮ ಒಳಗೆ ನಂಬಿಕೆ ಇಲ್ಲದಿದ್ದರೆ ನೀವು ಹೇಗೆ ಸೇವೆ ಮಾಡೋದು? ಒಂದು ಶಾಲೆಗೆ ಹೋಗುವ ಒಂದು ಸ್ಟೂಡೆಂಟಿಗೆ ನಂಬಿಕೆ ಇರಬೇಕು, ಅವನಿಗೆ ನಂಬಿಕೆ ಇರಬೇಕು ಮೊದಲು. ನಾನು ಎಕ್ಸಾಮಿಗೆ ಬರಿತೇನೆ, ನಾನು ಪಾಸ್ ಆಗ್ತೇನೆ, ನಾನು ಮುಂದೆ ಹೋಗ್ತೇನೆ ಎಂಬ ನಂಬಿಕೆ ಅವನಿಗೆ ಇದ್ದರೆ ಮಾತ್ರ ಅವ ಮುಂದೆ ಹೋಗೋದು. ಯಾರು ಇನ್ನೊಬ್ಬರು ಬಂದು ಎಕ್ಸಾಮಿಗೆ ಬರೆದು ಕೊಡ್ತಾರ ಪೇಪರಲ್ಲಿ? ಅವನಿದ್ದಾನೆ ಬರಿಬೇಕು. ಯಾರನ್ನು ನಂಬುವ ಮುಂಚೆ ನಿಮ್ಮನ್ನು ನೀವು ನಂಬಿಕೊಳ್ಳಿ ಅಂತ ಹೇಳೋದು. ನಿಮ್ಮನ್ನು ನೀವು ನಂಬಿದರೆ ಮಾತ್ರ ಏನೋ ಒಂದು ಒಳ್ಳೆತಾಗಲಿಕ್ಕೆ ಸಾಧ್ಯ. ಆ ಕಾನ್ಫಿಡೆನ್ಸ್ ನಿಮ್ಮ ಒಳಗೆ ಬರಬೇಕು ಮೊದಲು. ಅವೊಬ್ಬ 50 ಲಕ್ಷ ರೂಪಾಯಿ ಸಾಲ ಕೊಡ್ತಾನೆ, ಇವೊಬ್ಬ 1 ಕೋಟಿ ರೂಪಾಯಿ ಸಾಲ ಕೊಡ್ತಾನೆ, ಇವೊಂದು 10 ಲಕ್ಷ ರೂಪಾಯಿ ಸಾಲ ಕೊಡ್ತಾನೆ, ಅವ ಒಂದು 50,000 ರೂಪಾಯಿ ಸಾಲ ಕೊಡ್ತಾನೆ, ನಾನೇನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದರೆ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. 50 ಲಕ್ಷ ಸಾಲವನ್ನು ನಾನು ಮಾಡುವಾಗ 50 ಲಕ್ಷವನ್ನು ನಾನು ಹೇಗೆ ರಿಟರ್ನ್ ಕೊಡ್ಬೋದು ಎಂಬ ನಂಬಿಕೆ ನಿಮ್ಮ ಒಳಗಿದ್ದರೆ ಮಾತ್ರ ಸಾಧ್ಯ. ಏನೋ ಒಂದು ಸಲ ಸಾಲ ಮಾಡಿ ಏನೋ ಒಂದು ಬಿಸ್ನೆಸ್ ಮಾಡಿ ಆಮೇಲೆ ಕೊಡುವ ಅಂತ ಹೇಳಿದರೆ ಅದು ಬಹಳ ಕಷ್ಟ ಆಗ್ತದೆ. ಆದ ಕಾರಣ ಹೇಳು, 1 ರೂಪಾಯಿಯನ್ನು ಗೌರವಿಸಿ, 1 ರೂಪಾಯಿಯನ್ನು ಪ್ರೀತಿಸಿ, ನಿಮ್ಮ ಆರೋಗ್ಯವನ್ನು ಪ್ರೀತಿಸಿ, ನಿಮ್ಮ ಸುತ್ತಮುತ್ತಲಿರುವವರನ್ನು ಪ್ರೀತಿಸಿ. ಪ್ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಬೇಡ, ಯಾವುದೇ ಎಕ್ಸ್ಪೆಕ್ಟೇಷನ್ ಬೇಡ ಪ್ರೀತಿಯಲ್ಲಿ. ಪ್ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇದ್ದರೆ ಏನೂ ಮಾಡಲಿಕ್ಕಾಗೋದಿಲ್ಲ, ಮೋಸವೇ ಹೋಗೋದು. ನಾನು 1 ರೂಪಾಯಿ ಕೊಟ್ಟೆ, ಅವ ನನಗೆ ಯಾವುದೋ ಒಂದು ರೀತಿಯಲ್ಲಿ ಆ 1 ರೂಪಾಯಿ ತಿರುಗಿಸಿ ಕೊಡಬೇಕು ಎಂಬ ಆಸೆ ಇದ್ದರೆ ಅದು ಬಹಳ ಕಷ್ಟ ಆಗ್ತದೆ. ನಾನು 1 ರೂಪಾಯಿ ಕೊಟ್ಟೆ ಅವನಿಗೆ, ಅದು ಭಗವಂತನ ಇಚ್ಛೆ, ಏನೋ ಒಂದು ಯಾವುದೋ ಒಂದು ಜನ್ಮದಲ್ಲಿ ಕೊಡಬೇಕಿತ್ತು, ಕೊಟ್ಟ ಆಯಿತು. ನನ್ನ ಶಕ್ತಿ ಅಷ್ಟೇ ಇರೋದು. ಇನ್ನೊಬ್ಬ 10 ರೂಪಾಯಿ ಬಂದು ಕೇಳ್ತಾನೆ, ಇಲ್ಲಪ್ಪ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಒಂದು 5 ರೂಪಾಯಿ ಇದೆ ತಗೊಂಡೋಗು, ನನ್ನ ಹತ್ರ 1 ರೂಪಾಯಿ ಇದೆ ತಗೊಂಡೋಗು, ನನ್ನ ಹತ್ರ 2 ರೂಪಾಯಿ ಇದೆ ತಗೊಂಡೋಗು. ಅದು ನಿಮ್ಮ ಶಕ್ತಿ. 1 ರೂಪಾಯಿ ಹೋದರೆ ನಿಮಗೆ ಸಂಪಾದನೆ ಮಾಡಲಿಕ್ಕಾಗ್ತದೆ, 2 ರೂಪಾಯಿ ಹೋದರೆ ನಿಮಗೆ ಸಂಪಾದನೆ ಮಾಡಲಿಕ್ಕಾಗ್ತದೆ, 5 ರೂಪಾಯಿ ಹೋದರೂ ನಿಮಗೆ ಸಂಪಾದನೆ ಮಾಡಲಿಕ್ಕಾಗ್ತದೆ. 10 ರೂಪಾಯಿ ಹೋದರೆ 10 ರೂಪಾಯಿ ಸಂಪಾದನೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇವತ್ತು ಸಂಪಾದನೆ ಮಾಡ್ತಾ ಇರ್ಬೋದು, ನಾಳೆ ದಿಢೀರಂತ ಆರೋಗ್ಯ ಸಮಸ್ಯೆ ಬರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಮೂಲೆ ಗುಂಪು ಆಗ್ಬೋದು. ಆಗೇನು ಮಾಡೋದು? ಇಂದು ಎಂಬುದು ಸತ್ಯ, ನಾಳೆ ಎಂಬುದು ಒಂದು ನಂಬಿಕೆ. ಆ ನಂಬಿಕೆ ಆಸೆ ಆಗಬಾರ್ದು. ಮನುಷ್ಯರಿಗೆ ನಾಳೆ ಎಂಬುದು ಇಲ್ಲದಿದ್ದರೂ ಕೂಡ ನಾಳೆನೊಂದು ಚಿಂತೆ ಎಲ್ಲಿಯೋ ಒಂದು ಕಡೆ ಇರಬೇಕಾಗ್ತದೆ. ಸಂಸಾರ ಮಾಡುವವನಿಗೆ, ಸನ್ಯಾಸಿಯಾದವನಿಗೆ ನಾಳೆ ಎಂಬುವ ಚಿಂತೆ ಇಲ್ಲ, ಈ ಕ್ಷಣದ ಚಿಂತೆ ಮಾತ್ರ ಅವನಿಗೆ. ಹಾಗಿದ್ದರೆ ಅವ ಒಳ್ಳೆಯ ಒಂದು ಜ್ಞಾನಿ ಅಂತ ಅರ್ಥ, ಒಳ್ಳೆಯ ಒಂದು ಯೋಗಿ ಅಂತ ಅರ್ಥ. ಈ ಕ್ಷಣದ ಚಿಂತೆ ಇದ್ದರೆ, ಆ ಸಂಸಾರಸ್ಥನಿಗೆ ನಾಳೆಯ ಚಿಂತೆ ಇದ್ದರೆ ಆ ಒಳ್ಳೆಯ ಒಂದು ಸಂಸಾರಸ್ಥ ಅಂತೇಳಿ ಅರ್ಥ. ನಾಳೆಯ ಚಿಂತೆ ಇರಬೇಕು ಸಂಸಾರಸ್ಥನಿಗೆ. ನಾಳೆ ಉಂಟಾ ಇಲ್ವಾ, ನಾಳೆ ನಾವು ಅನುಭವಿಸ್ತೇವೋ ಇಲ್ವಾ, ಆದರೆ ನಮ್ಮನ್ನು ನಂಬಿ ಇದ್ದವರು ನಾಳೆ ಇರ್ಬೋದಲ್ಲ. ನನ್ನ ಹೆಂಡತಿ ನಾಳೆ ಇರ್ಬೋದು, ನನ್ನ ಮಕ್ಕಳು ನಾಳೆ ಇರ್ಬೋದು, ಅವರು ಚೆನ್ನಾಗಿರಲಿ. ನಾಳೆಯ ಚಿಂತೆಯಲ್ಲಿ ಏನಾಗ್ತದೆ, ನಮ್ಮನ್ನು ಯಾರು ನಂಬಿ ಬಂದಿದ್ದಾರೆ ಅವರಿಗೆ ಸ್ವಲ್ಪ ಆದರೂ ನಮ್ಮಿಂದ ಏನಾದರೂ ಒಂದು ಸೇವೆಯ ರೂಪದಲ್ಲಿ ಒಳಿತು ಮಾಡಲಿಕ್ಕಾಗ್ತದೆ ನಾಳೆಯ ಚಿಂತೆ ಇದ್ದರೆ. ನಾಳೆಯ ಚಿಂತೆ ಇಲ್ಲದಿದ್ದರೆ ಏನು ಹೇಳ್ತಾರೆ? ಅದೆಷ್ಟೋ ಜನ ಮಕ್ಕಳು ಅಪ್ಪ ಅಮ್ಮನಿಗೆ ಬೈತಾರೆ, ಏನು ಮಾಡಿದ್ದಾರೆ ಅಂತೇಳಿ. ಹುಟ್ಟಿಸಿದ್ದಾರೆ, ಆದರೆ ಏನು ಮಾಡಿದ್ದಾರೆ ನಮಗೆ ಅಂತೇಳಿ. ಇದೆಲ್ಲೊಂದು ಅಜ್ಞಾನದ ಮಾತುಗಳು. ಹುಟ್ಟಿದವರವರ ಕರ್ಮಕ್ಕೆ ಬರಬೇಕಿತ್ತು, ಬಂದಾಯಿತು, ಮಾಡಬೇಕಿತ್ತು, ಮಾಡ್ತಾನೆ ಇರ್ತಾರೆ. ಸತ್ಯವನ್ನು ತಿಳಿದರೆ ಅಪ್ಪ ಅಮ್ಮ ಅಂತ ಹೇಳೋದೇ ಇಲ್ಲ, ನನ್ನ ಕರ್ಮ ಅಂತ ಹೇಳಿಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ. ನಾನು ಅನುಭವಿಸಬೇಕಾದ್ದು
ಅನುಭವಿಸಿಯೇ ಆಗಬೇಕು ಅಂತೇಳಿ ಅಲ್ವಾ? ಹಾಗೆಯೇ ಇವತ್ತಿಗೆ ಯಾರಿಗೂ ಕೂಡ ಯಾರ ಮೇಲೆ ನಂಬಿಕೆ ಇಲ್ಲದಿರಲಿಕ್ಕೆ ಕಾರಣ ಏನು ಅಂತೇಳಿದರೆ, ಮೊದಲನೇ ಕಾರಣ ಈ ವಿಜ್ಞಾನ, ಈ ಟೆಕ್ನಾಲಜಿ. ಯಾವ ವಿಷಯವನ್ನು ಎಲ್ಲಿಯೂ ಈಗ ಮುಚ್ಚಿಡಲಿಕ್ಕಾಗೋದಿಲ್ಲ. ಇವತ್ತು ಪ್ರತಿಯೊಬ್ಬ ಜೀವನ ಮಾಡುವಾಗ ಭಯಪಟ್ಟು ಜೀವನ ಮಾಡ್ತಾ ಇದ್ದಾನೆ. ಒಬ್ಬರ ಹತ್ರ ಮಾತಾಡುವ ಕೂಡ ಭಯಪಟ್ಟು ಮಾತಾಡ್ತಾ ಇದ್ದಾನೆ. ಒಂದು ಫಂಕ್ಷನಿಗೆ ಹೋಗುವ ಕೂಡ ಭಯಪಟ್ಟೇ ಹೋಗ್ತಾನೆ. ಯಾವುದೇ ವಿಚಾರ ಮಾಡುವ ಕೂಡ ಭಯಪಟ್ಟೇ ಇವತ್ತು ಮಾಡ್ತಾ ಇರುವುದು. ಅಲ್ವಾ? ಇವತ್ತಿನ ಸತ್ಯ ಸ್ಥಿತಿಯನ್ನು ಹೇಳೋದು. ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಅರ್ಥ ಆಗ್ತದೆ. ಜೀವನದಲ್ಲಿ ಬೇಕಾದ್ದು ಒಂದು ನಂಬಿಕೆ, ಅದಾದ ಮೇಲೆ ಬೇಕಾದ್ದೊಂದು ಗೌರವ. ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಈ ಪ್ರಪಂಚದಲ್ಲಿ ಒಂದು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಗೌರವ ಸಿಗ್ತದೆ, ಒಂದು ಸ್ಥಾನಮಾನ ಸಿಗ್ತದೆ. ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿದರೆ ನಮಗೆ ಎಲ್ಲಿಯೂ ಗೌರವ ಸಿಗುವುದಿಲ್ಲ. ಇದು ಸತ್ಯವಾದ ವಿಚಾರ. ಗೌರವ ಬರುವಾಗ, ನಿಮಗೊಂದು ಒಳ್ಳೆಯ ಸ್ಥಿತಿ ಬರುವಾಗ, ನೀವೊಂದು ಹಂತಕ್ಕೆ ತಲುಪುವಾಗ ಅಲ್ಲಿ ಒಂದು ದೊಡ್ಡ ವಿಷಯವೇ ನಡೀತದೆ, ಪರ ವಿರುದ್ಧ ಅಂತೇಳಿ. ಅರ್ಥ ಆಯ್ತಲ್ವ? ಒಳ್ಳೆಯದು ಹೇಳ್ತಾರೆ, ಕೆಟ್ಟದ್ದು ಹೇಳ್ತಾರೆ, ಒಳ್ಳೆಯದು ಹೇಳ್ತಾರೆ, ಕೆಟ್ಟದ್ದು ಹೇಳ್ತಾರೆ. ನೀವು ಮೇಲೆ ಮೇಲೆ ಹತ್ತಿಕೊಂಡು ಹೋಗುವಾಗ, ಒಂದು ಗೌರವದಿಂದ ಜೀವನವನ್ನು ಮಾಡುವಾಗ, ನಿಮ್ಮನ್ನು ಕೆಡಿಸಲಿಕ್ಕೆ ಅಂತೇಳಿ ನಿಮ್ಮ ಸುತ್ತಮುತ್ತಲಲ್ಲಿ ಸಾವಿರಾರು ರೀತಿಯಲ್ಲಿ ಗುಂಪುಗಳು ಸೇರ್ತದೆ. ಸಿಹಿ ಇದ್ದಾಗ ನೊಣಗಳು ಬಂದು ಮುತ್ತಿಗೆ ಹಾಕಿದ ಹಾಗೆ, ಸಿಹಿ ಇದ್ದಲ್ಲಿ ಇರುವೆಗಳು ಬಂದು ಮುತ್ತಿಗೆ ಹಾಕಿದ ಹಾಗೆ, ನೀವೊಂದು ಕಷ್ಟಪಟ್ಟು ಮೇಲೆ ಹೋದಾಗ, ಒಂದು ಸ್ಥಿತಿಯನ್ನು ನೀವು ತಲುಪಿದಾಗ ಅದನ್ನು ಕೆಡಿಸಲಿಕ್ಕೆ ಸಾವಿರ ಜನ ಇರ್ತಾರೆ. ಆಗ ಬೇಕಾದ್ದು ನಿಮ್ಮ ಒಳಗೆ ಜ್ಞಾನ ಮಾತ್ರ. ಹೇಗೆ ಇದನ್ನು ಬ್ಯಾಲೆನ್ಸಿಂಗ್ ಮಾಡ್ಬೋದು? ಕಷ್ಟಪಟ್ಟು ನೀವು ಮೇಲೆ ಹತ್ತಿ ಹೋಗಿದ್ದೀರಿ, ನಿಮ್ಮನ್ನು ಸಾವಿರಾರು ರೀತಿಯಲ್ಲಿ ಏನೆಲ್ಲ ಹೇಳಿ ಕೆಳಗೆ ಇಳಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತೇಳೋದು. ಆಗ ನೀವು ಅವರ ಮಾತೆಲ್ಲ ಕೇಳಿದರೆ ನಿಮ್ಮ ಪಯಣ ಏನು ಪ್ರಯೋಜನದ ಪ್ರಯಾಣ ಅಲ್ಲ. ಅದು ಅಷ್ಟು ಕಷ್ಟಪಟ್ಟು ನೀವು ಹತ್ತಿದ್ದು ತುಂಬಾ ವೇಸ್ಟ್ ಆಗಿ ಹೋಯಿತು. ಆಗ ನಿಮ್ಮ ಒಳಗೊಂದು ಯೋಚನೆ ಬರಬೇಕು, ಇಷ್ಟು ಕಷ್ಟಪಟ್ಟು ನಾನು ಮೇಲೆ ಹತ್ತಿದ್ದೇನೆ, ಬೇಕಾದ್ರೆ ಇವನು ಹತ್ತಿಕೊಂಡು ಬರಲಿ ಮೇಲೆ, ಬೇಕಾದರೆ ಇವನು ಹತ್ತಿಕೊಂಡು ಬರಲಿ. ನಾನು ಹತ್ತಿದ್ದೇನಲ್ಲ, ಇವನಿಗೆ ಹತ್ತಲಿಕ್ಕೆ ಆಗ್ತದಲ್ಲ, ಹತ್ತಿಕೊಂಡು ಬರಲಿ. ನಾನು ಹತ್ತಿದ್ದೇನೆ, ನನಗೆ ದಾರಿ ಸಿಕ್ಕಿದೆ ಅಂತೇಳಿ ನೀವು ಅವನಿಗೆ ಕೈ ಕೊಡಲಿಕ್ಕೆ ಹೋದರೆ ಅವನು ನಿಮ್ಮನ್ನು ಕೆಳಗೆ ದೂಡಿ ಹಾಕುವುದಂತೂ ಸತ್ಯವೇ. ಇದಂತೂ ಸತ್ಯ. ಉಪ್ಪು ಹುಳಿ ಖಾರ ಊಟ ಮಾಡುವ ಮನುಷ್ಯನಿಗೆ, ರುಚಿಯಾಗಿ ಊಟ ಮಾಡುವ ಮನುಷ್ಯನಿಗೆ ಕಾಮ ಕ್ರೋಧ ಮದ ಲೋಭ ಮೋಹ ಮಾಶ್ಚರ್ಯ ಎಂಬ 6 ಗುಣಗಳು ಅನೇಕ ರೀತಿಯಲ್ಲಿ ಆಟ ಆಡಿಸಿಬಿಡ್ತದೆ. ಅನೇಕ ರೀತಿಯಲ್ಲಿ ಅದು ಮನುಷ್ಯನ ಅಸ್ತಿತ್ವವನ್ನೇ ತಪ್ಪಿಸ್ತದೆ ಅಂತ ಹೇಳೋದು. ಎಲ್ಲರಿಗೂ ಕೆಟ್ಟ ಆಲೋಚನೆಗಳು ಬರ್ತದೆ. ಈ ಪ್ರಪಂಚದಲ್ಲಿ ಯಾರು ಒಳ್ಳೆಯವರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾರು ಕೆಟ್ಟವರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯದು ಕೆಟ್ಟದು ಎರಡು ಮಿಶ್ರಿತವಾದದ್ದೇ ಈ ಮಾನವ ಜನ್ಮ. ಒಳ್ಳೆಯವ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅವನು ಕೆಟ್ಟವನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಒಳ್ಳೆಯದು ಕೆಟ್ಟದು ಎರಡು ಮಿಶ್ರಿತವಾಗಿ ಉಂಟಾದದ್ದು ಈ ಮಾನವ ಜನ್ಮ. ಒಳ್ಳೆಯದು ಕೆಟ್ಟದು ಎರಡು ಮಿಶ್ರಿತವಾಗಿ ಉಂಟಾದ್ದು ಈ ಬ್ರಹ್ಮಾಂಡ. ಒಳ್ಳೆಯದು ಕೆಟ್ಟದು ಎರಡು ಮಿಶ್ರಿತವಾಗಿ ಉಂಟಾದ್ದು ಈ ಪ್ರಪಂಚ. ಒಳ್ಳೆಯದು ಕೆಟ್ಟದು ಮಿಶ್ರಿತವಾಗಿ ಉಂಟಾದ್ದು ಸಕಲ ಜೀವರಾಶಿಗಳು. ಎಲ್ಲದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದಿದೆ, ಒಳ್ಳೆಯದಿದೆ, ಕೆಟ್ಟದಿದೆ, ಒಳ್ಳೆಯದಿದೆ, ಕೆಟ್ಟದಿದೆ. ಆ ಕೆಟ್ಟದ್ದು ಎಂಬುದು ಬೇಕು. ಅದು ಯಾಕೆ ಅಂತೇಳಿದರೆ ನಮ್ಮ ಸರಿಯಾದ ದಾರಿಯನ್ನು ತೋರಿಸಿಕೊಡಲಿಕ್ಕೆ. ತಪ್ಪು ಎನ್ನುವುದು ಬೇಕು. ಆ ತಪ್ಪು ಇದ್ದರೆ ಸರಿ ದಾರಿ ಯಾವುದು ಅಂತೇಳಿ ಗೊತ್ತಾಗೋದು. ಪ್ರತಿಯೊಬ್ಬನ ಜೀವನದಲ್ಲಿ ಒಂದು ಕೆಟ್ಟ ಕಹಿ ಘಟನೆ ಬಂದೇ ಬರ್ತದೆ. ಅದು ಯಾಕೆ ಬೇಕಾಗಿ? ಅದು ಅವನ ಜೀವನದ ಪರಿವರ್ತನೆಗೆ ಬೇಕಾಗಿ. ಅದನ್ನು ಅವನು ಸೂಕ್ಷ್ಮವಾಗಿ ಆಲೋಚನೆ ಮಾಡದೆ
ಇನ್ನು ಅದೇ ದಾರಿಯಲ್ಲಿ ಪ್ರಯಾಣ ಮಾಡ್ತಾ ಹೋಗುವಾಗ ಇನ್ನು ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ಕಂಡುಕೊಳ್ತಾನೆ. ಇದೆಲ್ಲ ನಿಮ್ಮ ನಂಬಿಕೆಯ ಮೇಲೆ ಅಡಗಿರುವಂಥ ವಿಚಾರ ಅಂತ ಹೇಳೋದು. ನೀವು ಇನ್ನೊಬ್ಬರನ್ನು ನಂಬಿದರೆ ಆಗುವ ವಿಚಾರವೇ ಬೇರೆ. ನೀವು ಯಾರನ್ನು ನಂಬುವ ಮುಂಚೆ ನಿಮ್ಮನ್ನು ನೀವು ನಂಬಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಒಂದು ಸಲ ನಂಬಿದ ನಂತರ ಅದು ಬಿಡಬಾರ್ದು. ಯಾವುದೇ ವಿಷಯ ಆದರೂ ಸರಿ, ಒಂದು ಸಲ ಹಿಡಿದ ಮೇಲೆ ಅದು ಬಿಡಬಾರ್ದು, ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಒಂದು ದಿನ ನಿಮಗೆ ಫಲ ಕೊಡೋದಂತೂ ಖಂಡಿತ. ಸಣ್ಣ ಒಂದು ರೋಡ್ ಸೈಡಲ್ಲಿ ಗಾಡಿ ಹಾಕಿ ಜೀವನ ಮಾಡ್ತಾರೆ. ಇಡ್ಲಿ, ದೋಸೆ, ವಡೆ, ಪೂರಿ ಅಂತೇಳಿ ಸೇಲ್ ಮಾಡಿಕೊಂಡು ಜೀವನ ಮಾಡ್ತಾರೆ. ಇನ್ನು ಅದೇ ರೋಡ್ ಸೈಡ್ನಲ್ಲಿ ಪಾನಿಪೂರಿ ಅದು ಇದೆಲ್ಲ ಮಾರಿಬಿಟ್ಟು ಜೀವನ ಮಾಡ್ತಾರೆ. ಇನ್ನು ಅನೇಕ ರೀತಿಯ ಜೀವನವನ್ನು ಮಾಡ್ತಾರೆ. ಅವರಿಗೇನಾದ್ರು ಕೊರತೆ ಆಗಿದೆ? ನಮ್ಮಿಂತ ಚೆನ್ನಾಗಿದ್ದಾರೆ ಅವರು. ಒಳ್ಳೆ ನಿದ್ರೆ ಮಾಡ್ತಾರೆ, ಆರೋಗ್ಯ ಚೆನ್ನಾಗಿದೆ. ಎಲ್ಲೆಲ್ಲೇ ಹೋಗ್ಬೇಕು ಅಲ್ಲಿಗೆಲ್ಲ ಹೋಗ್ತಾರೆ, ಬರ್ತಾರೆ, ಸಂತೋಷವಾಗಿ ಜೀವನ ಮಾಡ್ತಾರೆ. ಕಾರಣ ಏನು? ಲಿಮಿಟ್. ಒಂದು ಲಿಮಿಟ್ ಕ್ರಾಸ್ ಮಾಡಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ. ಲಿಮಿಟ್ ಕ್ರಾಸ್ ಮಾಡಲಿಕ್ಕೆ ಧೈರ್ಯ ಇಲ್ಲ. ಹಾಗೆ ಯಾರೊಬ್ಬ ಲಿಮಿಟಲ್ಲಿ ಜೀವನ ಮಾಡ್ತಾನೋ, ಎಲ್ಲ ವಿಷಯವನ್ನೊಂದು ಸರಿಯಾಗಿ ತೂಕ ಮಾಡಿ ಆಲೋಚನೆ ಮಾಡಿ ಒಂದು ತೀರ್ಮಾನ ತಗೊಳ್ತಾನೋ, ಕಷ್ಟಗಳು ಬರೋದು ಸಹಜವೇ. ಕಷ್ಟಗಳಿಲ್ಲದೆ ಜೀವನವೇ ಇಲ್ಲ. ಕಷ್ಟಗಳಿಲ್ಲದೆ ಜೀವನವೇ ಇಲ್ಲ. ಇಲ್ಲಿ ಅವನ ಬಗ್ಗೆ ಅವನು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ, ನನ್ನಿಂದ ಏನೆಲ್ಲ ಕೊಡಲಿಕ್ಕೆ ಆಗ್ತದೆ ಇನ್ನೊಬ್ಬರಿಗೆ ಒಳಿತನ್ನು, ನನ್ನಿಂದ ಏನೆಲ್ಲ ಒಳ್ಳೆಯದು ಮಾಡಲಿಕ್ಕಾಗ್ತದೆ ಈ ಪ್ರಪಂಚಕ್ಕೆ ಎಂಬ ವಿಚಾರ ನಿಮ್ಮ ಒಳಗೆ ಸೃಷ್ಟಿಯಾಗಬೇಕು. ಆಗ ನಿಮ್ಮ ಒಳಗೆ ಮೊದಲು ಸೃಷ್ಟಿಯಾಗುವ ವಿಚಾರ ಏನು ಗೊತ್ತಾ? ನಾನೊಬ್ಬರ ಹತ್ರ ಪ್ರೀತಿಯಿಂದಿರಬೇಕು, ಯಾರ ಮನಸ್ಸನ್ನು ನೋಯಿಸಬಾರದು, ಒಬ್ಬರಿಗೆ ಗೌರವವನ್ನು ಕೊಡಬೇಕು, ಕೂಡಿದಷ್ಟು ಮಟ್ಟಿಗೆ ಸತ್ಯವನ್ನೇ ನುಡಿಬೇಕು, ಕೂಡಿದಷ್ಟು ಮಟ್ಟಿಗೆ ಒಳ್ಳೆಯ ದಾರಿಯಲ್ಲೇ ಹೋಗಬೇಕು, ಕೂಡಿದಷ್ಟು ಮಟ್ಟಿಗೆ ನನ್ನಿಂದ ಕೈಲಾದ ಉಪಕಾರ ಯಾವುದೋ ಒಂದು ರೀತಿಯಲ್ಲಿ ಆಗಬೇಕು. ಇದೆಲ್ಲ ಭಗವಂತನೇ ಮಾಡಿಸ್ತಾನೆ. ಈ ಭಗವಂತ ಇಷ್ಟು ಶಕ್ತಿಯನ್ನೆಲ್ಲ, ಇಷ್ಟು ಯೋಚನೆಯೆಲ್ಲ ಕೊಟ್ಟಿದ್ದಾನೆ ನನ್ನ ಒಳಗೆ, ಇಂಥ ಶಕ್ತಿಯನ್ನೆಲ್ಲ ಕೊಟ್ಟಿದ್ದಾನೆ, ಇಂಥ ಸದ್ಗುಣಗಳನ್ನು ಕೊಟ್ಟಿದ್ದಾನೆ. ಈ ಸದ್ಗುಣಗಳನ್ನು ನಾನು ಸರಿಯಾಗಿ ಉಪಯೋಗಿಸಿದರೆ ಕ್ಯಾರೆಕ್ಟರ್, ಈ ಗುಣಗಳು ನಿಮ್ಮನ್ನು ಪ್ರಪಂಚದಲ್ಲಿ ಬಹಳ ಎತ್ತರಕ್ಕೆ ತಗೊಂಡೋಗಿ ನಿಲ್ಲಿಸ್ತದೆ ಅಂತೇಳು. ಯಾರೋ ಒಬ್ಬನ ಒಳಗೆ ಇಂಥ ಸದ್ಗುಣಗಳು ಅಡಗಿದೆಯೋ ಅವನ ಒಳಗೆ ತನ್ನಂಬಿಕೆ ಎಂಬುದು ತನ್ನಿಂದ ತಾನಾಗೇ ಬರ್ತದೆ. ಅವನೆಲ್ಲಿಯೂ ಮೋಸ ಹೋಗುವುದಿಲ್ಲ. ಕಾರಣ ಏನು ಅಂತೇಳಿದರೆ, ಮೋಸ ಹೋಗೋದು ಆಸೆಯಿಂದ. ಮೋಸ ಹೋಗೋದು ಆಸೆಯಿಂದ. ನಿಮ್ಮ ಆಸೆಗೊಂದು ಲಿಮಿಟ್ ಇರಲಿ ಅಂತ ಹೇಳೋದು. ಇವತ್ತು ನಂತರ 100 ರೂಪಾಯಿ ಉಂಟಾ, 100 ರೂಪಾಯಿ ಒಳಗೆ ನಾನು ಜೀವನ ಮಾಡ್ತೇನೆ. ಇವತ್ತು 50 ರೂಪಾಯಿ ಉಂಟಾ, ಒಂದು ಗಂಜಿ ಕುಡ್ದಾದ್ರೂ ಮಾಡ್ಕೊಳ್ತೇನೆ. ನಾಳೆ 1000 ರೂಪಾಯಿ ಉಂಟಾ, ನಿನ್ನೆ ನಾನು 50 ರೂಪಾಯಲ್ಲಿ ಗಂಜಿ ಕುಡಿದು ಮಲ್ಕೊಂಡಿದ್ದೇನೆ, ಇವತ್ತು 1000 ರೂಪಾಯಿ ಉಂಟು, ಏನು ಮಾಡೋದು? ಇವತ್ತು 1000 ರೂಪಾಯಿ ಉಂಟು, ನಿನ್ನೆ ನಾನು ಗಂಜಿ ಕುಡಿದಿದ್ದೇನೆ, ಇವತ್ತು ಕೈಯಲ್ಲಿ 1000 ರೂಪಾಯಿ ಉಂಟು, ಹೋಗಿ ಹೋಟೆಲ್ ಹೋಗಿ ಬಿರಿಯಾನಿ ಊಟ ಮಾಡಿ ಬರುವ, ಎಲ್ಲರೂ ಸುತ್ತಿ ಬರುವ ಅಂತ ಹೇಳಿದರೆ ಅವನು ಮುಟ್ಟಾಳು ಅಂತ ಹೇಳೋದು, ಅವನು ಮೂಢ ಅಂತ ಹೇಳೋದು. ನಿನ್ನೆ ಹೇಳಿದ್ದಾರೆ ನಿನಗೆ ಸಾಕು ಇಷ್ಟೇ ಅಂತೇಳಿ, ಇಷ್ಟರಲ್ಲಿ ನಿನ್ನ ಜೀವನ ಆಗ್ತದೆ ಅಂತೇಳಿ ಅಲ್ಲೇ ನಿಲ್ಲಬೇಕಲ್ಲ. ನಿನ್ನೆ ಬದುಕಿದ್ದೇನಲ್ಲ, ಇವತ್ತು ಯಾಕೆ ಇನ್ನೊಂದು ರೀತಿಯಲ್ಲಿ ಬದುಕಬೇಕು? ನಿನ್ನೆ ಬದುಕಿದಾಗೆ ಇವತ್ತು ಬದುಕುತ್ತೇನೆ, ಇವತ್ತು ಬದುಕಿದಾಗೆ ನಾಳೆ ಬದುಕುತ್ತೇನೆ, ನಾಳೆ ಬದುಕಿದಾಗೆ ನಾಡ್ದು ಬದುಕುತ್ತೇನೆ. ಸಾಕು. ಮನುಷ್ಯನಿಗೆ ಎಷ್ಟು ಬೇಕಾದ್ದು? ಹೊಟ್ಟೆಗೆ ಒಂದು ಹಿಡಿ ಅನ್ನ, ಮಾನ ಕಾಯಲಿಕ್ಕೊಂದು ವಸ್ತ್ರ, ಮಲ್ಕೊಳ್ಳಿಕ್ಕೊಂದು ಸ್ಥಳ, ಇಷ್ಟೇ ಬೇಕಾದ್ದು ಮನುಷ್ಯನಿಗೆ. ಇದಕ್ಕಿಂತ ಜಾಸ್ತಿ ಯಾವುದಿಲ್ಲ, ಯಾವುದು ಬರುವುದಿಲ್ಲ. ನೀವು ಹೋಗುವಾಗ ವಸ್ತ್ರ ಸಮೇತ ತೆಗೆದು ಕಳಿಸ್ತಾರೆ ಅಲ್ವಾ?
ಈ ಪ್ರಪಂಚ ಬಿಟ್ಟು ಹೋಗುವಾಗ ವಸ್ತ್ರ ಕೂಡ ತೆಗೆದೇ ಕಳಿಸ್ತಾರೆ ಅಂತ ಹೇಳೋದು. ಎಂತ ಉಂಟು ಮತ್ತೆ? ಏನಾದರೂ ಉಂಟಾ? ಕೊನೆಯ ಸ್ಥಿತಿಯನ್ನು ಆಲೋಚನೆ ಮಾಡಿದರೆ ಏನಾದರೂ ಉಂಟಾ? ಆಟ ಆಡಿದ್ದು ಬಂತು ಅಷ್ಟೇ ಹೇಳುತ್ತೆ ನಾನು. ಯೌವನದಲ್ಲಿ ವೇಗ ಹೆಚ್ಚಾಗಿರ್ತದೆ, ವಿವೇಕ ಇರುವುದಿಲ್ಲ. ವಯಸ್ಸಾದ ಕಾಲದಲ್ಲಿ ವೇಗ ಕಮ್ಮಿ ಆಗ್ತದೆ, ವಿವೇಕ ಜಾಸ್ತಿ ಆಗ್ತದೆ. ವಿವೇಕ ಎಲ್ಲಿ ಜಾಸ್ತಿ ಆಗ್ತದೆ ಅಲ್ಲಿ ಅನುಭವ ಜಾಸ್ತಿ ಆಗ್ತದೆ. ಯೌವನದಲ್ಲಿ ಎಷ್ಟು ಹೇಳಿದರೂ ಕೂಡ ಕೇಳೋದಿಲ್ಲ, ವೇಗವಾಗಿ ಹೋಗ್ತೇವೆ, ಏನಾದರೂ ಸರಿ ನೋಡುವ ಅಂತೇಳಿ. ಆಗ ಅನುಭವಸ್ಥರು ಹೇಳ್ತಾರೆ, ಇಷ್ಟು ಬೇಗವಾಗಿ ಹೋಗಬೇಡಪ್ಪ, ಭಾರಿ ಡೇಂಜರ್ ಉಂಟು, ಮುಂದೆ ಭಾಳ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಉಂಟು ಅಂತೇಳಿ. ಇವ ಯಾರು ಹೇಳಲಿಕ್ಕೆ ಅಂತ ಹೇಳ್ತಾರೆ. ಯಾಕೆ ಹಿರಿಯರು ಅಂತ ಮಾಡಿದರು? ಹಿರಿಯರ ಮಾತನ್ನು ಕೇಳಿಕೊಂಡು ಕಿರಿಯರು ಪ್ರಯಾಣವನ್ನು ಮಾಡಿದರೆ ಒಳ್ಳೆಯದು. ಕಾರಣ ಏನು? ಇವನ ಹತ್ರ ವೇಗ ಉಂಟು, ಅವನ ಹತ್ರ ಅನುಭವ ಉಂಟು, ಅದು ಸಕ್ಸಸ್ ಆಗ್ತದೆ. ಅರ್ಥ ಆಯ್ತು? ನಿಜವಾಗಿ ಅದು ಯಶಸ್ಸನ್ನು ಕೊಡ್ತದೆ, ಒಳ್ಳೆಯ ದಾರಿಯನ್ನು ಕೊಡ್ತದೆ. ಅದು ಯಾವುದು? ಹಿರಿಯರ ಮಾತನ್ನು ಕೇಳಿಕೊಂಡು ತನ್ನ ವೇಗವನ್ನು ಉಪಯೋಗಿಸಿಕೊಂಡು ಜೀವನ ನಡೆಸಿದರೆ ಅದು 100% ಉನ್ನತ ಸ್ಥಿತಿಗೆ ಹೋಗಿ ತಲುಪ್ತದೆ. ಆದ ಕಾರಣ ಹೇಳೋದು, ಹಿರಿಯರ ಮಾತನ್ನು ಕೇಳಿ ಜೀವನದಲ್ಲಿ. ಯಾರಾದರೂ ಸರಿ, ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಅವರ ಮಾತನ್ನು ಸ್ವಲ್ಪ ಕೇಳಿ. ಅಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಮನೆಯಲ್ಲಿದ್ದ ಹಿರಿಯರು ಏನೋ ನಿಮಗೆ ಸರಿ ಹೋಗುವುದಿಲ್ಲ ಅಂತ ಹೇಳಿದಾಗ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಒಬ್ಬರು ನಿಮಗೆ ಸರಿ ಹೋಗುವಂಥ ಹಿರಿಯರು ಇದ್ದರೆ ಅವರ ಮಾತನ್ನು ಕೇಳಿ. ಅನುಭವದ ಮಾತುಗಳು ಯಾವತ್ತೂ ಸುಳ್ಳಾಗುವುದಿಲ್ಲ ಅಂತ ಹೇಳೋದು. ಅನುಭವದ ಮಾತುಗಳು ಯಾವತ್ತಿಗೂ ಸುಳ್ಳಾಗುವುದಿಲ್ಲ. ಅನುಭವ ಇಲ್ಲದೇ ಮಾಡುವ ಕೆಲಸ ಕಾರ್ಯಗಳು, ಅನುಭವ ಇಲ್ಲದೇ ನಾನು ಅಂತೇಳಿ ಮಾಡುವ ಕಾರಣ ಇಲ್ಲಿ ಯಾರಿಗೂ ಒಂದು ಯಶಸ್ಸು ಎಂಬುದಿಲ್ಲ. ಇಲ್ಲಿ ಯಾರಿಗೂ ಒಂದು ಉನ್ನತವಾದ ಸ್ಥಿತಿಯನ್ನು ಕಂಡುಕೊಳ್ಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳೋದಿಲ್ಲ. ಜೀವನ ಸೃಷ್ಟಿಯಾಗಿ ಆಯಿತು, ನಾವು ಜನ್ಮ ತಾಳಿ ಆಯಿತು. ಆ ಜನ್ಮಕ್ಕೆ ಏನು ಬೇಕು ಅದು ಭಗವಂತ ಕೊಟ್ಟಿದ್ದಾನೆ, ಹೋಗ್ತಾನೆ ಇರಬೇಕು. ಯಾರು ಒಬ್ಬ ಹೇಳಿದ ಕೂಡಲೇ ನಮ್ಮ ಲೈಫ್ ಚೇಂಜ್ ಆಗೋದಿಲ್ಲ. ಯಾರು ಒಬ್ಬ ಏನೋ ಒಂದು ಹೊಗಳಿದ ಕೂಡಲೇ ನಮ್ಮ ಸ್ಥಿತಿ ಚೇಂಜ್ ಆಗೋದಿಲ್ಲ. ಯಾರು ಒಬ್ಬ ತೆಗಳಿದ ಕೂಡಲೇ ನಮ್ಮ ಸ್ಥಿತಿ ಚೇಂಜ್ ಆಗೋದಿಲ್ಲ. ನಮ್ಮ ಸ್ಥಿತಿ ಏನು ಅದು ಬರುವಾಗಲೇ ತೀರ್ಮಾನ ಆಗಿದೆ, ಅದೇ ರೀತಿಯಲ್ಲಿ ಮುಂದುವರಿಯೋದು. ಅದೇ ರೀತಿಯಲ್ಲಿ ಮುಂದುವರಿದು ಎಲ್ಲಿ ಇನ್ನಷ್ಟು ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬ ಸತ್ಯದ ಅರಿವು ನಿಮ್ಮ ಒಳಗೆ ಬಂದರೆ ಈ ನಂಬಿಕೆ ಅಂದರೆ ಏನು ಅಂತೇಳಿ ನಿಮಗೆ ಗೊತ್ತಾಗ್ತದೆ. ನಂಬಿಕೆ ಅಂದರೆ ಏನು, ಭಗವಂತ ಅಂದರೆ ಏನು, ಯಾಕೆ ಬೇಕಾಗಿಗೆ ಆಗ್ತದೆ ಅಂತೇಳಿ. ನಂಬಿಕೆ ಎನ್ನುವುದು ನಮ್ಮನ್ನು ತಪ್ಪು ಮಾಡುವ ವಿಚಾರವನ್ನು ತಡೆಗಟ್ತದೆ. ನಾವು ತಪ್ಪು ಮಾಡ್ತಾ ಇದ್ದೇವೆ, ನಮಗೆ ಗೊತ್ತಾಗ್ತಾ ಉಂಟು ನಾವೇನೋ ಒಂದು ತಪ್ಪು ಮಾಡ್ತಾ ಇದ್ದೇವೆ ಅಂತ. ಆ ನಂಬಿಕೆ ಎನ್ನುವುದು ಏನು ಮಾಡ್ತಾ ಗೊತ್ತುಂಟ? ಆ ತಪ್ಪು ಆಗದಾಗೆ ತಡೆದು ನಿಲ್ಲಿಸ್ತದೆ ನಂಬಿಕೆ ಎನ್ನುವುದು. ಒಬ್ಬ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ, ಒಬ್ಬ ನಾನ್ ವೆಜ್ ಊಟ ಮಾಡ್ತಾ ಇರ್ತಾನೆ. ಇಬ್ಬರು ಫ್ರೆಂಡ್ಸುಗಳು, ಅಲ್ಲೊಂದು ಇಬ್ಬರು ಫ್ರೆಂಡ್ಸುಗಳು ಬರ್ತಾರೆ, ಬಂದು ಹೇಳ್ತಾರೆ, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ, ನಾವು ಮಠಕ್ಕೆ ಹೋಗ್ತಾ ಇದ್ದೇವೆ, ನಾವು ಗುರುಗಳ ಹತ್ರ ಹೋಗ್ತಾ ಇದ್ದೇವೆ ಅಂತೇಳಿ, ನೀನು ಬರ್ತೀಯಪ್ಪ ಅಂತ ಕೇಳ್ತಾರೆ. ಆಗ ಅವರು ಮೊದಲು ಹೇಳುವ ವಿಚಾರ ಏನು ಗೊತ್ತುಂಟ? ಆ ನಂಬಿಕೆಯಲ್ಲಿ ಮಾತಾಡೋದು. ಇಲ್ಲಪ್ಪ ನಾನು ಬರೋದು, ನಾನು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದೇನೆ, ಅದು ಸರಿ ಹೋಗೋದಿಲ್ಲ. ಇಲ್ಲ ನಾನು ಬರೋದಿಲ್ಲ, ನಾನು ನಾನ್ ವೆಜ್ ಊಟ ಮಾಡಿದ್ದೇನೆ, ಇವತ್ತು ದೇವಸ್ಥಾನಕ್ಕೆ ಬರೋದಿಲ್ಲ. ನಿಮ್ಮ ಜೀವನದಲ್ಲಿ ಅನುಭವಿಸಿದ ವಿಚಾರ ತಾನೇ ಇದು. ಆ ಮಾತು ಹೇಗೆ ಬಂತು? ಆ ಮಾತು ಹೇಗೆ ಬಂತು? ದೇವರ ಮೇಲೆ ನಂಬಿಕೆ ಇದ್ದ ಕಾರಣ ಅಲ್ವಾ? ಆ ನಂಬಿಕೆ ಅನ್ನೋದು ಏನು ಮಾಡ್ತದೆ? ತಡೆ ಮಾಡ್ತದೆ, ತಪ್ಪು ಮಾಡೋದನ್ನು ನಿಲ್ಲಿಸ್ತದೆ. ಅದು ಇಲ್ಲಪ್ಪ ನಾನು ತಪ್ಪು ಮಾಡಿದ್ದೇನೆ, ನನಗೆ ಆಗೋದಿಲ್ಲ, ಇವತ್ತು ನಾನ್ ವೆಜ್ ಊಟ ಮಾಡಿದ್ದೇನೆ, ಇವತ್ತು ನಾನು ಡ್ರಿಂಕ್ಸ್ ಮಾಡಿದ್ದೇನೆ, ಇವತ್ತು ಸ್ವಲ್ಪ ನಾನು ಸರಿ ಇಲ್ಲ,
ನಾನು ದೇವಸ್ಥಾನಕ್ಕೆ ಬರುವುದಿಲ್ಲ ಅಂತೇಳಿ ಅವನ ಬಾಯಲ್ಲೇ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಏನು ಕಾರಣ? ಆಗ ಮಾತಾಡೋದು ನಿಮ್ಮ ನಂಬಿಕೆ ತಾನೆ. ಆ ನಂಬಿಕೆ ಏನು ಮಾಡ್ತದೆ? ಆಗುವ ತಪ್ಪನ್ನು ನಿಲ್ಲಿಸ್ತದೆ. ಇಷ್ಟೇ ಮಾಡೋದು ನಂಬಿಕೆ. ಇಲ್ಲಿ ಅತಿಯಾಗಿ ನಂಬುತ್ತಾರೆ ಅಲ್ವಾ? ನಿಮ್ಮ ಬಗ್ಗೆ ನಿಮಗೆ ಅರಿವು ಇಲ್ಲದಂತೆ ನೀವು ನಂಬುತ್ತೀರಿ. ಇಲ್ಲಿ ಮೋಸ ಹೋಗೋದು. ಮೊದಲು ನಿಮ್ಮನ್ನು ನೀವು ನಂಬಿ ಮತ್ತೆ ಇನ್ನೊಬ್ಬರನ್ನು ನಂಬಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಉಂಟು ಅಂತ ಹೇಳಿದರೆ ಇದು ಹೇಗೆ ನಮ್ಮನ್ನು ನಾವು ನಂಬೋದು ಮತ್ತು ಇನ್ನೊಬ್ಬರನ್ನು ನಂಬೋದು? ಇದು ಯಾವುದಪ್ಪ ಸರಿ? ಇದು ಹೇಗೆ ಹೇಳೋದು? ಸಣ್ಣದು ಉದಾಹರಣೆ ಹೇಳ್ತೇನೆ. 1-2 ಜನ ಫ್ರೆಂಡ್ಸ್ಗಳಿದ್ದಾರೆ. ಒಬ್ಬ ಕೋಟ್ಯಾಧಿಪತಿ ಇದ್ದಾನೆ, ಒಳ್ಳೆ ಹಣವಂತ ಶ್ರೀಮಂತ, ಇನ್ನೊಬ್ಬ ಮಧ್ಯಮ ವರ್ಗದವ. ಇಬ್ಬರು ಕೂಡ ಹೋಗ್ತಾರೆ. ಎಲ್ಲಿಗೆ? ಒಂದು ಟ್ರಿಪ್ ಹೋಗ್ತಾರೆ, ಯಾತ್ರೆ. ಕೋಟ್ಯಾಧಿಪತಿ ಹಣವಂತ ಹೇಳ್ತಾನೆ, ಏನು ಬೇಡ, ಎಲ್ಲ ನಾನೇ ನೋಡಿಕೊಳ್ತೇನೆ, ಖರ್ಚೆಲ್ಲ. ನೀನೇನು ಮಾಡಬೇಡ, ಎಲ್ಲ ಖರ್ಚು ಗಿರ್ಚು ಹೋಗೋದು ಬರೋದೆಲ್ಲ ನಾನೇ ನೋಡಿಕೊಳ್ತೇನೆ ಅಂತ ಹೇಳ್ತಾನೆ. ಈ ಸಣ್ಣ ವ್ಯಕ್ತಿ ಆದವ, ಈ ಮಧ್ಯಮ ಸ್ಥಿತಿಯಲ್ಲಿ ಇದ್ದವ, ಎಲ್ಲ ಅವನೇ ನೋಡಿಕೊಳ್ತಾನಲ್ಲ ಅಂಥೇಳಿ ನಾವು ಅವನನ್ನು ನಂಬಿ ಹೋಗ್ತೇವೆ ಅಲ್ವಾ? ಆ ನಂಬಿಕೆಯ ಪ್ರಯಾಣ ಏನು ಬೇಕಾದ್ರೆ ಆಗ್ಬೋದು ಅಂತ ಹೇಳೋದು. ಕೆಲವು ಕಡೆ ಅವಮಾನವನ್ನು ಕಂಡುಕೊಳ್ಬೇಕಾಗ್ಬೋದು. ಕೆಲವು ಸಂದರ್ಭದಲ್ಲಿ ಏನೋ ಒಂದು ಅನಾಹುತ ಆಗ್ಬೋದು, ಹೋಗುವಾಗ ಏನೋ ಒಂದು ಆಗ್ಬೋದು. ಆಗ ತನ್ನ ಮೇಲೆ ತನಗೆ ನಂಬಿಕೆ ಇದ್ದವ ಇಲ್ಲಿಂದ ಹೋಗಿ ಬರುವಲ್ಲಿವರೆಗೆ ಸ್ವಲ್ಪ ಅವನು ಖರ್ಚು ನೋಡ್ತಾನೆ ಅಂತ ಹೇಳಿದ್ದಾನೆ, ಅದು ಬೇರೆ ವಿಷಯ. ಆದರೆ ನನ್ನದು ಅಂತೇಳಿ ಸ್ವಲ್ಪ ಸೇಫ್ಟಿ ನನ್ನ ಹತ್ರ ಇರಬೇಕು, ಅದು ತನ್ನ ನಂಬಿಕೆ. ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ನಾನು ಅದರಿಂದ ಯಾವುದೋ ಒಂದು ರೀತಿಯಲ್ಲಿ ತಿರುಗಿ ಬರ್ಬೋದು ಅಲ್ವಾ? ಎಲ್ಲಿಗೆ ಹೋಗುವಾಗ ಕೂಡ ನಮ್ಮ ಸೇಫ್ಟಿ, ನಮ್ಮ ನಂಬಿಕೆ ಅರ್ಥ ಆಗ್ತದೆ. ನಮ್ಮದು ಅಂತೇಳಿ ಏನೋ ಒಂದು ನಮ್ಮಲ್ಲಿ ಇರಬೇಕು. ನಮ್ಮದು ಅಂತೇಳಿ ಒಂದು ನಮ್ಮಲ್ಲಿ ಏನಾದೊಂದು ಇದ್ದರೆ ನಮ್ಮ ಧೈರ್ಯ ನಮ್ಮಲ್ಲಿ ಇರ್ತದೆ. ಇದು ಪರಿಪೂರ್ಣವಾಗಿ ನಮ್ಮದು ಅಂತೇಳಿ ಏನೂ ಇಲ್ಲ, ಯಾವುದೇ ಒಂದು ಸ್ಥಿತಿ ಇಲ್ಲ. ನಾವು ಪರಿಪೂರ್ಣವಾಗಿ ಇನ್ನೊಬ್ಬನಿಗೆ ಡಿಫೆಂಡ್ ಆದಾಗ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಕಂಡುಕೊಳ್ಬೇಕಾಗ್ತದೆ. ಇಲ್ಲಿ ಪ್ರತಿಯೊಬ್ಬ ಮಾಡುವ ತಪ್ಪು ಇದು. 10 ರೂಪಾಯಿ ಇಟ್ಟುಕೊಂಡು 100 ರೂಪಾಯಿಗೆ ಆಸೆ ಪಡಬೇಡಿ. ನಿಮ್ಮ ಕೈಲಿರೋದು 10 ರೂಪಾಯಿ, ನೀವು 100 ರೂಪಾಯಿಗೆ ಆಸೆ ಪಡ್ತಾ ಇದ್ದೀರಿ. ಆಸೆಯನ್ನು ಬಿಡಿ. ಆಸೆ ನಿಮ್ಮನ್ನು ಮಹಾ ಮೋಸ ಮಾಡಿಬಿಡುತ್ತದೆ. ಆದ ಕಾರಣ ಹೇಳೋದು, ನಂಬಿಕೆ ಎಂಬುದು ನಮ್ಮೊಳಗೆ ಶಾಶ್ವತವಾಗಿರಬೇಕು. ನಮ್ಮ ಶಕ್ತಿ ನಮಗೆ ಗೊತ್ತಾಗಬೇಕು ಅಂತ ಹೇಳಿದರೆ ನಿಮ್ಮ ಗುಣಗಳು ಮೊದಲು ಸರಿಯಾಗಬೇಕು. ನಿಮ್ಮ ಕ್ಯಾರೆಕ್ಟರ್ ಇದು ಸರಿಯಾದರೆ ಎಲ್ಲವೂ ಸರಿಯಾದ ಹಾಗೆ. ನಿಮ್ಮ ಗುಣಗಳು ಇಲ್ಲಿ ಸರಿ ಇಲ್ಲದ ಕಾರಣ ನಿಮಗೆ ಹೋಗೋ ದಾರಿ ಯಾವುದು, ಏನು, ಎತ್ತ ಅಂತೇಳಿ ನಿಮಗೆ ಗೊತ್ತಿಲ್ಲ. ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಗುಣವನ್ನು ನೀವು ತಿಳಿಯಿರಿ. ಇಷ್ಟೇ ಹೇಳೋದು. ನಿಮ್ಮನ್ನು ನೀವು ನಂಬಿ. ಯಾರನ್ನು ನಂಬಿಲ್ಲಿ ಏನಾಗುವುದಿಲ್ಲ. ಇಲ್ಲಿ ನಿಮ್ಮ ಕರ್ಮ, ನಿಮ್ಮ ವಿಧಿ ಆಲ್ರೆಡಿ ಫಿಕ್ಸ್ ಆಗಿದೆ. ಅದೇ ದಾರಿಯಲ್ಲಿ ಹೋಗೋದು. ಗುರುಗಳು ಯಾಕೆ ಇರೋದು? ಆತ್ಮವಿಶ್ವಾಸ ತುಂಬಿಸಲಿಕ್ಕೆ, ತನ್ನಂಬಿಕೆಯನ್ನು ಕೊಡಲಿಕ್ಕೆ, ಜ್ಞಾನವನ್ನು ಕರುಣಿಸಲಿಕ್ಕೆ, ಜನ್ಮ ಜನ್ಮದ ಪಾಪದ ಕರ್ಮವನ್ನು ಯಾವುದೋ ಒಂದು ರೀತಿಯಲ್ಲಿ ಸರಿ ಮಾಡಿಕೊಂಡು ಹೋಗಪ್ಪ ಅಂಥೇಳಿ ಒಂದು ದಾರಿಯನ್ನು ಕೊಡಲಿಕ್ಕೆ ಗುರುಗಳು ಸಿಕ್ಕಿದ್ದು ಹೊರತು ನಿಮ್ಮ ಯಾವುದೇ ಸಮಸ್ಯೆಗಳ ವಿಚಾರದಲ್ಲಿ, ನಿಮ್ಮ ಯಾವುದೇ ಕಷ್ಟ ಸುಖದ ವಿಚಾರದಲ್ಲಿ ಗುರುಗಳು ಇಲ್ಲ. ಇದು ಸತ್ಯಸ್ಥಿತಿ. ಕಾರಣ ಏನು? ಎಲ್ಲ ನೋಡಿ ಅವರು ಸುಮ್ಮನೆ ಕೂತ್ಕೊಂಡಾಯಿತು. ಯಾರನ್ನು ಬೇಕಾದ್ರೂ ತಿದ್ದಬೋದು, ಮನುಷ್ಯನನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ಒಂದು ಭೈರವ ಉಂಟು, ಅದರ ಪಾಡಿಗೆ ಅದು ಜೀವನ ಮಾಡ್ತದೆ, ಅದರ ಪಾಡಿಗೆ ಅದು ಊಟ ಮಾಡ್ತದೆ, ಅದರ ಪಾಡಿಗೆ ಅದು ನಿದ್ರೆ ಮಾಡ್ತದೆ, ಅದರ ಪಾಡಿಗೆ ಎಲ್ಲಿಗೆ ಹೋಗ್ತದೆ ಬರ್ತದೆ, ಏನೋ ಒಂದು ಮಾಡ್ತದೆ ಭೈರವ. ಅದೇ ರೀತಿ ಒಂದು ಪಕ್ಷಿಗಳು ಉಂಟು,
ಅದೇ ರೀತಿ ಒಂದು ಹಸು ಉಂಟು. ಅದಕ್ಕೆ ಏನೇನು ಬೇಕಾದದೆಲ್ಲ ಮಾಡಿಕೊಳ್ತದೆ, ಬರ್ತದೆ, ಎಲ್ಲವೂ ಬರ್ತದೆ, ಎಲ್ಲವೂ ಪ್ರಕೃತಿಯಲ್ಲೇ ಉಂಟು, ಎಲ್ಲವೂ ಸಿಗ್ತದೆ ಅದಕ್ಕೆ. ಅಲ್ವಾ? ಆದರೆ ಮನುಷ್ಯ ಕಣ್ಣು ಬಿಟ್ಟರೆ ಎಷ್ಟು ಕಷ್ಟ ಉಂಟು. ಏನು ಮಾಡೋದು ಇವತ್ತು ಊಟಕ್ಕೆ? ಇವತ್ತು ಏನು ಮಾಡೋದು? ಇವತ್ತಿಷ್ಟು ಕಮಿಟ್ಮೆಂಟ್ ಉಂಟಲ್ಲ. ಹೇಗೆ ಹೋಗುವುದು? ಕೈಯಲ್ಲಿ ಕಾಸಿಲ್ಲಾದರೂ ಇನ್ನೊಬ್ಬರ ಮನೆಗೆ ಹೋಗಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಅಲ್ವಾ? ಅದಕ್ಕಿರುವ ಸಂತೋಷ ಕೂಡ ನಮಗಿಲ್ಲಲ್ಲ. ಕಾರಣ ಏನದು? ಪ್ರಕೃತಿಗೆ ಹತ್ತಿರವಾಗಿ ಉಂಟು. ಹಾಗಾದರೆ ಮನುಷ್ಯನಿಗೆ ಯಾಕೆ ಇಷ್ಟು ಕಷ್ಟ? ಶ್ರೇಷ್ಠ ಜನ್ಮ ಅಲ್ವಾ? ಇದುವೇ ಇಲ್ಲಿರೋ ರಹಸ್ಯ. ಅದೆಲ್ಲ ಮನುಷ್ಯ ಜನ್ಮಕ್ಕೆ ಬರಲಿಕ್ಕೆ ಬೇಕಾಗಿ ಭಗವಂತ 1000 ರೀತಿಯಲ್ಲಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಮನುಷ್ಯ ಜನ್ಮಕ್ಕೆ ಬಂದ ನಂತರ ನಾವು ಭಗವಂತನ ಹತ್ರ ಹೋಗಿ ತಲುಪಬೇಕಾದ್ರೆ ನಾವೇ ಪ್ರಯತ್ನ ಪಡಬೇಕು. ಅದು ಮನುಷ್ಯ ಜನ್ಮದ ರಹಸ್ಯ. ಈ ಮನುಷ್ಯ ಜನ್ಮದಲ್ಲಿ ಎಲ್ಲವನ್ನು ಅನುಭವಿಸಿ ಆಗಬೇಕು. ಎಷ್ಟೆಲ್ಲ ಉಂಟು ಅಷ್ಟನ್ನು ಅನುಭವಿಸಿ ಆಗಬೇಕು ಮನುಷ್ಯ ಜನ್ಮದಲ್ಲಿ. ಇದು ಕೊನೆಯ ಜನ್ಮ. ಈ ಮನುಷ್ಯ ಜನ್ಮವನ್ನು ನಾವು ದಾಟಿದೆ ಅಂತ ಆದರೆ ಅದು ಮತ್ತೆ ಆ ಭಗವಂತನ ಸ್ಥಿತಿಯೇ ಅದು. ಆದ ಕಾರಣ ಎಲ್ಲ ಋಷಿಮುನಿಗಳು ಹೇಳಿದ್ದು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಬೇಡಿ. ಪುನಃ ಈ ಜನ್ಮ ಸಿಗ್ತದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಪುನಃ ನಾವು ಈ ಮನುಷ್ಯರಾಗಿ ಬರ್ತಾವ ಅಂತೇಳಿ ನಮಗೆ ಗೊತ್ತಿಲ್ಲ. ಕೂಡಿದಷ್ಟು ಈ ಮಾನವ ಜನ್ಮದಲ್ಲಿ ಒಬ್ಬರ ಒಳಿತಿಗೆ ಬೇಕಾಗಿ ನಿಮ್ಮ ಜೀವನವನ್ನು ಮುಡಿಪಾಗಿಡಿ. ಮನುಷ್ಯನ ಜನ್ಮದ ಸಾರ್ಥಕತೆಯನ್ನು ನೀವೇ ಕಂಡುಕೊಳ್ಳಿ. ಜೀವನದ ಸಾರ್ಥಕತೆ, ನಿಮ್ಮ ಜೀವನದ ಸಾರ್ಥಕತೆ, ನಿಮ್ಮ ಜೀವನದ ಶೈಲಿಗಳು, ನೀವು ಯಾವ ರೀತಿ ಜೀವನ ಮಾಡಿದ್ದೀರಿ, ಎಲ್ಲ ವಿಚಾರಗಳು ಈ ಪ್ರಪಂಚಕ್ಕೆ ಒಂದು ಮಾದರಿಯಾಗಿರಲಿ, ಒಂದು ಆದರ್ಶವಾಗಿರಲಿ, ಒಂದು ಜ್ಞಾನ ಪುಸ್ತಕವಾಗಿರಲಿ, ಒಂದು ಜ್ಞಾನ ದಾರಿಯಾಗಿರಲಿ, ಒಂದು ಜ್ಞಾನದ ದಾರಿ ದೀಪವಾಗಿರಲಿ. ಆ ರೀತಿಯಾಗಿ ಜೀವನ ಮಾಡಲಿಕ್ಕೆ ನಾವು ಕಲಿಬೇಕು ಅಂತೇಳೋದು. ಮಾನವ ಜನ್ಮ ಅಂತೇಳಿದರೆ ಅಷ್ಟು ಪವಿತ್ರವಾದ ಜನ್ಮ. ಈ ಮಾನವ ಜನ್ಮದಲ್ಲಿ ಎಲ್ಲವೂ ಬೇಕು, ಪ್ರತಿಯೊಂದು ವಿಚಾರವೂ ಬೇಕು. ಎಲ್ಲ ಜನ್ಮಗಿಂತಲೂ ಅತಿಯಾಗಿ ಮಾಯೆ, ಅತಿಯಾದ ಆಸೆಯನ್ನು ಕೊಟ್ಟದ್ದು ಮನುಷ್ಯ ಜನ್ಮದಲ್ಲಿ. ಕಾರಣ ಏನು? ಎಲ್ಲ ಜನ್ಮದ ಒಂದು ಗುಂಪು ಗೊತ್ತಾಯ್ತಲ್ಲ. ಎಲ್ಲ ಜನ್ಮದ ಒಂದು ರೂಪ, ಎಲ್ಲ ಜನ್ಮದ ಬುದ್ಧಿ, ಎಲ್ಲ ಜನ್ಮದ ಶಕ್ತಿ ಎಲ್ಲ ಸೇರಿ ಟೋಟಲ್ ಆಗಿ ಮನುಷ್ಯ ಜನ್ಮ ಆದದ್ದು ಅಂತೇಳೋದು. ಒಂದು ಮನುಷ್ಯನಲ್ಲಿ ನಾಯಿಯ ಗುಣ ಸಹ ಉಂಟು, ಒಂದು ಮನುಷ್ಯನಲ್ಲಿ ಸಿಂಹದ ಗುಣ ಸಹ ಉಂಟು, ಒಂದು ಮನುಷ್ಯನಲ್ಲಿ ಆನೆಯ ಗುಣ ಸಹ ಉಂಟು, ಒಂದು ಮನುಷ್ಯನಲ್ಲಿ ಹದ್ದಿನ ಗುಣ ಸಹ ಉಂಟು, ಒಂದು ಮನುಷ್ಯನಲ್ಲಿ ಎಷ್ಟು ಜೀವರಾಶಿಗಳಿದ್ದರೆ ಅಷ್ಟು ಜೀವರಾಶಿಗಳ ಗುಣಗಳು ಮನುಷ್ಯನೊಳಗೆ ಇದೆ. ಆಗ ಅಷ್ಟು ಬುದ್ಧಿ, ಅಷ್ಟು ಶಕ್ತಿ, ಅಂಥ ಮಾಯೆ, ಎಲ್ಲ ವಿಚಾರಗಳು ಮನುಷ್ಯನೊಳಗೆ ಇರ್ತದೆ. ಇದೆಲ್ಲ ಸೇರಿ ಒಂದು ಅದ್ಭುತ ಮಾಯೆ ಆಯಿತು ಮನುಷ್ಯ ಅಂತ ಆಗುವಾಗ. ಇದೆಲ್ಲ ಸೇರಿ ಒಂದು ಅದ್ಭುತವಾದ ಮಾಯಾ ಸ್ವರೂಪವಾದ ಮನುಷ್ಯ. ಆ ಮಾಯಾ ಸ್ವರೂಪದೊಳಗೊಂದು ಸತ್ಯ ಉಂಟು. ಆ ಸತ್ಯವನ್ನು ಹುಡುಕುವುದು ಬಿಟ್ಟ. ಹೊರಗಿನ ಮಾಯದಲ್ಲಿ ತೇಲಾಡ್ತಾ 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 ಜನ್ಮ 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 ಹೋಗ್ತಾನೇ ಉಂಟಿದು. ಆದ ಕಾರಣ ಹೇಳುತ್ತು, ಅರ್ಥ ಮಾಡಿಕೊಳ್ಳಿ. ಇದು ಯಾರಿಗೆಲ್ಲ ಅರ್ಥ ಆಗ್ತದೆ ಅಂತ ಗೊತ್ತಿಲ್ಲ, ಇದು ಯಾರಿಗೆಲ್ಲ ಹೋಗಿ ತಲುಪ್ತದೆ ಅಂತ ಗೊತ್ತಿಲ್ಲ, ಯಾರ್ಯಾರ ಒಳಗೆ ಹೋಗಿ ಎಷ್ಟೆಷ್ಟು ಕೂತ್ಕೊಳ್ತದೆ ಅಂತ ಗೊತ್ತಿಲ್ಲ. ಆದರೆ ಕೇಳುವವರಿಗೆ ಒಂದಲ್ಲ ಒಂದು ಜನ್ಮದಲ್ಲಿ ಈ ವಿಚಾರ ಅರ್ಥ ಆಗೋದಂತೂ ಸತ್ಯವೇ. ಇದೆಲ್ಲ ನಿಮ್ಮ ಮುಂದಿನ ಜನ್ಮದ ಪ್ರಯಾಣಕ್ಕೆ ಬೇಕಾಗಿ ನೀವು ಕೇಳ್ತಿರೋ ಸಂದೇಶಗಳು, ಇದು ಜ್ಞಾನ ಬಿಂದುಗಳು. ಕೇಳುವ ವಿಚಾರಗಳೆಲ್ಲ ಅಷ್ಟು ಸುಲಭದಲ್ಲಿ ಮಾಯ ಆಗೋದಿಲ್ಲ.
ಯಾವುದೇ ವಿಚಾರ ಆದಷ್ಟು ಸುಲಭದಲ್ಲಿ ಮಾಯ ಆಗುವುದಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಒಳಗೋಗಿ ಕೂತುಕೊಳ್ತದೆ. ಯಾವಾಗಲೋ ಒಂದು ದಿನ ಅದು ರೀಕಾಲ್ ಆಗ್ತದೆ, ಅದೇ ದಾರಿಯಲ್ಲಿ ಹೋಗಲಿಕ್ಕೆ ಆಗ್ತದೆ. ಆ ದಾರಿ ಸಿಕ್ಕೇ ಸಿಗ್ತದೆ. ಒಂದು ಗುರುವಿನ ಹತ್ರ ಬರಬೇಕಾದ್ರೆ ಒಂದು ಪಾಪ ಮಾಡಿರಬೇಕಿಲ್ಲ ಪುಣ್ಯ ಮಾಡಿರಬೇಕು. ಈ ಪಾಪ ಪುಣ್ಯದ ನಡುವೆ ಒಬ್ಬ ಪ್ರಯಾಣ ಮಾಡುವವನಿಗೆ ಭಕ್ತ ಅಂತ ಹೇಳೋದು. ಗುರುವಿನ ಹತ್ರ ಬಂದು ಸೇವೆ ಮಾಡಬೇಕಾದ್ರೆ ಆ ಪಾಪ ಪುಣ್ಯದ ನಡುವಿನ ಒಂದು ಪ್ರಯಾಣ ಬೇಕು, ಅದಕ್ಕೆ ಭಕ್ತ ಅಂತ ಹೇಳೋದು. ಆ ಭಕ್ತನ ಪಾಪ ಪುಣ್ಯಕ್ಕೆ ಸರಿಯಾಗಿ ಅವನವನಿಗೆ ಏನೇನು ಸಿಗಬೇಕು ಅದೆಲ್ಲ ಸಿಗ್ತದೆ. ಅವನವನ ರಿಸಲ್ಟ್. ಪಾಪ ಮಾಡಿ ಗುರುವಿನ ಹತ್ರ ಬರ್ಬೋದು, ಪುಣ್ಯ ಮಾಡಿ ಗುರುವಿನ ಹತ್ರ ಬರ್ಬೋದು. ಈ ಸತ್ಯ ವಿಷಯ. ನಿಮ್ಮ ಪಾಪ ಪುಣ್ಯದ ಲೆಕ್ಕಾಚಾರವನ್ನು ನೀವೇ ತಿಳಿದುಕೊಂಡು ನಿಮ್ಮ ಜೀವನವನ್ನು ಸರಿ ಮಾಡಿಕೊಂಡು ಜೀವನದಲ್ಲಿ ಕೂಡಿದಷ್ಟು ಒಳಿತನ್ನು ಮಾಡಿಕೊಂಡು ಈ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸಿ ಆ ಭಗವಂತನ ಪಾದ ಹೋಗಿ ಸೇರಿ ಪುನಃ ಮನುಷ್ಯ ಜನ್ಮವಾಗಿ ಬಂದು ಪ್ರಪಂಚಕ್ಕೆ ಅನೇಕ ರೀತಿಯ ಒಳಿತನ್ನು ಮಾಡಬೇಕು ಎಲ್ಲರೂ. ಈ ಜನ್ಮದಲ್ಲಿ ಅಂತಿದು ಆಗುವ ವಿಷಯರಲ್ಲ, ಖಂಡಿತ ಅಲ್ಲ. ಗುರುಗಳ ಹತ್ರ ಬಂದ ಕೂಡಲೇ ಜ್ಞಾನ ಸಿಗ್ತದೆ, ಗುರುಗಳ ಹತ್ರ ಬಂದ ಕೂಡಲೇ ಶಕ್ತಿ ಸಿಗ್ತದೆ, ಗುರುಗಳ ಹತ್ರ ಹೋದ ಕೂಡಲೇ ಎಲ್ಲವೂ ಆಗ್ತದೆ. ಇದೆಲ್ಲ ನಿಮ್ಮ ಅಜ್ಞಾನ. ಇದೆಲ್ಲ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಹಾಗೆಲ್ಲ ಆಗೋದಾದರೆ ಈ ಪ್ರಪಂಚ ಯಾವತ್ತೂ ಸುಭಿಕ್ಷೆ ಅಡಿತಿತ್ತು. ಶ್ರೀಕೃಷ್ಣ ಪರಮಾತ್ಮ ಇರುವಾಗಲೇ ಕಂಟ್ರೋಲ್ ಮಾಡಲಿಕ್ಕಾಗಲಿಲ್ಲ, ಯುದ್ಧ ಆಗಿ ಹೋಯಿತು ಅಲ್ವಾ. ಶ್ರೀರಾಮಚಂದ್ರ ಇರುವಾಗಲೇ ಯುದ್ಧವಾಗಿ ಹೋಯಿತು. ಎಲ್ಲ ಅವತಾರ ಪುರುಷರುಗಳು ದೇವಾನ ದೇವತೆಗಳು ಬಂದಾಗ ಯುದ್ಧ ಆಗ್ತದೆ ಅಂತ ಹೇಳಿದರೆ ಈ ಕಲಿಯುಗದಲ್ಲಿ ಯುದ್ಧ ಆಗೋದು ಸಹಜವೇ ಅಲ್ವ. ಈ ಕಲಿಯುಗದಲ್ಲಿ ಎಲ್ಲ ವಿಚಾರಗಳು ನಡೆಯುವುದು ಸಹಜವೇ, ನಡೀಲೇಬೇಕು. ಇದನ್ನು ತಪ್ಪಿಸಲಿಕ್ಕೆ ಯಾರಿಗೂ ಆಗೋದಿಲ್ಲ. ಏನಾಗಬೇಕು ಅದೇ ಆಗೋದು. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು. ಏನಾಗಬೇಕು ಅದೇ ಆಗ್ತದಲ್ಲ ಅಂತೇಳಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ನಿಮ್ಮ ನಿಮ್ಮ ಕರ್ಮ ನಿಮ್ಮ ನಿಮ್ಮ ಜನ್ಮಕ್ಕೆ ಸಂಬಂಧಪಟ್ಟು ಯಾವ್ಯಾವ ರೀತಿ ಉಂಟು ಅದೇ ರೀತಿ ಹೋಗುವುದಿಲ್ಲ. ನೀನು ಒಳ್ಳೆಯದು ಮಾಡಲಿಕ್ಕೆ ಅಂತೇಳಿ ಯಾವುದೋ ಒಂದು ರೀತಿಯಲ್ಲಿ ಹುಟ್ಟಿದರೆ ಅದು ನಿನ್ನಿಂದ ಒಳ್ಳೆಯದೇ ಆಗೋದು. ಇದು ಅಲ್ಟಿಮೇಟ್ ವಿಚಾರ. ನಮ್ಮ ಪ್ರಯತ್ನಕ್ಕೂ ಮಿಗಿಲಾದ ವಿಚಾರ ಇದು. ನೀನು ಯಾವ ಕಾರಣಕ್ಕೆ ಬೇಕಾಗಿ ಹುಟ್ಟಿದೆಯೋ ಅದೇ ಕೆಲಸ ಕಾರ್ಯಗಳನ್ನು ನೀನು ಮಾಡೋದು ಹೊರತು ಬೇರೆ ಏನು ಮಾಡಲಿಕ್ಕಿಲ್ಲಿ ಸಾಧ್ಯ ಇಲ್ಲ. ನಾನು ಯಾವ ಕಾರಣಕ್ಕೆ ಬೇಕಾಗಿ ಹುಟ್ಟಿದ್ದೇನೆ, ಈ ಕೆಲಸ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳುವಾಗ ಈ ಕೆಲಸದಿಂದ ಯಾರಿಗೂ ಒಳಿತಾಗ್ತದೆ, ನನ್ನಿಂದ ಯಾರಿಗೂ ಉಪಕಾರ ಆಗ್ತದೆ, ಈ ಸತ್ಯವನ್ನು ತಿಳಿದರೆ ಸಾಕು. ಈ ಸತ್ಯವನ್ನು ತಿಳಿದರೆ ನಿಮ್ಮ ಜೀವನದ ದಾರಿ ನಿಮಗೆ ಸುಲಭವಾಗಿ ಸಿಗ್ತದೆ. ಎಲ್ಲ ಬಂದದೆಲ್ಲಿಂದ? ನಂಬಿಕೆಯಿಂದ. ಎಲ್ಲ ಹೋಗಿ ಮುಟ್ಟುವುದೆಲ್ಲಿಗೆ? ಅದೇ ನಂಬಿಕೆಗೆ. ನಂಬಿಕೆಯಿಂದ ಶುರುವಾದ ಜೀವನ ನಂಬಿಕೆಯಿಂದಲೇ ಮುಗಿಯುವುದು, ಬೇರೆಗೂ ಮುಗಿಯುವುದಿಲ್ಲ. ಅದೇ ಹೇಳೋದು, ಸಂಶಯ ಎಂಬುದು ಮಹಾಪಾಪ. ಸಂಶಯ ಪಡಬೇಡಿ ಜೀವನದಲ್ಲಿ. ಸಂಶಯ ಬರೋದು ಹೇಗೆ? ಮೊದಲು ಸಂಶಯ ಬರೋದು ನಿನ್ನ ಒಳಗೆ ಸಂಶಯ ಬರೋದು. ಅವರೇನೋ ಸಹ ಚೆನ್ನಾಗಿ ಇರ್ತಾರೆ, ನೀನು ಚೆನ್ನಾಗಿರೋದ ಕಾರಣ ನಿನ್ನ ಒಳಗೆ ಇಂಥ ಕಲಹಗಳು ಇಂಥ ಕಲ್ಮಶಗಳಲ್ಲಿರೋ ಕಾರಣದ ಸಂಶಯವಾಗಿ ಪರಿವರ್ತನೆ ಆಗೋದು. ಸಂಶಯದಲ್ಲಿ ಅನೇಕ ರೀತಿಯ ಸಂಶಯಗಳು. ಒಂದು ಪ್ರೀತಿಯ ಸಂಶಯ, ಆ ಸಂಶಯ ಗೊತ್ತೇ ಆಗೋದಿಲ್ಲ, ಅದು ಪ್ರೀತಿಯಿಂದಲಿರ್ತದೆ ಯಾವಾಗಲೂ, ಆದರೆ ಅದು ಸಂಶಯದಿಂದಲೇ ಇರ್ತದೆ ಒಳಗೆ. ಇನ್ನೊಂದು 50-50. ಸಂಶಯ ಉಂಟು, ಆ ಕಡೆ ನಂಬಿಕೆ ಉಂಟು. ಹಾಗೆ ಮಾಡಲಿಕ್ಕಿಲ್ಲ, ಮಾಡಿರ್ಬೋದು ಎಂಬ ಒಂದು ಸಂಶಯ. ಎರಡು ರೀತಿಯ ಮನಸ್ಸದು. ಇನ್ನೊಂದು ಸಂಶಯವೇ, ಏನು ಮಾಡಿದರೂ ಅದು ಸಂಶಯವೇ. ಸಂಶಯಕ್ಕಿಂತ ದೊಡ್ಡ ವಿಷಯ ಇನ್ನೊಂದಿಲ್ಲ ಪ್ರಪಂಚದಲ್ಲಿ.
ನಂಬಿಕೆಗಿಂತ ದೊಡ್ಡ ಅಮೃತ ಇನ್ನೊಂದಿಲ್ಲ. ಸಂಶಯ ಎಂಬುದು ವಿಷ, ನಂಬಿಕೆ ಎನ್ನುವುದು ಅಮೃತ. ಹಾಗೆ ಈ ಪ್ರಪಂಚದಲ್ಲಿ ನಾವೊಬ್ಬರನ್ನು ನಂಬಿ ಮೋಸ ಹೋಗ್ತೇವೆ ಅಂತ ಹೇಳಿದರೆ ಯಾರು ಅದಕ್ಕೆ ದುಃಖ ಪಡಬಾರ್ದು. ಯಾವುದೋ ಒಂದು ಜನ್ಮದಲ್ಲಿ ನಾನು ಯಾರನ್ನೊಬ್ಬರನ್ನು ನಂಬಿಸಿ ಮೋಸ ಮಾಡಿದ್ದೇನೆ ಎಂಬ ಸತ್ಯವನ್ನು ಅರಿಬೇಕು. ನಾವು ಏನು ಕೊಡ್ತೇವೆ ಅದೇ ನಮಗೆ ಬರುವುದು. ಈ ಸತ್ಯವನ್ನು ತಿಳಿದರೆ ಸಾಕು. ನಿಜವಾಗಿ ಶರಣಾಗತಿಯಿಂದ ಒಬ್ಬ ನಂಬಿದ್ದರೆ ಅವನಿಗೆ ಮೋಸ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಒಂದು ಕಡೆ ಮೋಸ ಹೋದ, ಮುಂದೆ ಒಂದು ಕಡೆ ಮೋಸ ಹೋದ, ಅದರ ಮುಂದೆ ಒಂದು ಕಡೆ ಮೋಸ ಹೋದ, ಅದರ ಮುಂದೆ ಒಂದು ಕಡೆ ಭಗವಂತನೇ ಅವನಿಗೆ ಏನು ಬೇಕು ಎಲ್ಲವೂ ಮಾಡಿಕೊಡ್ತಾನೆ. ದಿಢೀರಂತೇಳಿ ಕೊಟ್ಟು ಬಿಡ್ತಾನೆ. ಹಿಂದೆ ಮುಂದೆ ಆಲೋಚನೆ ಮಾಡದೆ ಸಿಕ್ಕಿಕೊಳ್ತದೆ ಅವನಿಗೆ. ಆ ನಂಬಿಕೆಗೆ ಅಷ್ಟು ಶಕ್ತಿ ಉಂಟು ಅಂತ ಹೇಳೋದು. ಖಂಡಿತವಾಗಿ ಶಕ್ತಿ ಉಂಟು. ಭಗವಂತ ಕೈ ಬಿಡಲಿಕ್ಕಿಲ್ಲ. ನಿಮ್ಮ ಸತ್ಯ ನಿಮ್ಮನ್ನು ಕೈ ಬಿಡುವುದಿಲ್ಲ. ನಿಮ್ಮ ಒಳ್ಳೆಯ ಗುಣಗಳು ನಿಮ್ಮನ್ನು ಕೈ ಬಿಡುವುದಿಲ್ಲ. ಈ ಒಳ್ಳೆಯ ಗುಣಗಳು, ಸತ್ಯ, ಪ್ರೀತಿ ಇದೆಲ್ಲ ಭಗವಂತನ ಕ್ಯಾರೆಕ್ಟರ್. ಆದ ಕಾರಣ ಭಗವಂತನಿಗೆ ಕರುಣಾಮಯಿ ಅಂತ ಹೇಳೋದು. ಇದನ್ನು ನೀವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ. ನಿಮ್ಮ ಜೀವನ ಹೇಗಿರಬೇಕು ಅಂತೇಳಿ ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಬೇಕು, ನೀವೇ ಚಿತ್ರಿಸಿಕೊಳ್ಬೇಕು. ಇನ್ನೊಬ್ಬರಿಂದ ಚಿತ್ರಿಸಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರಿಂದ ರೂಪಿಸಲಿಕ್ಕೆ ಆಗೋದಿಲ್ಲ. ಈ ಸತ್ಯವನ್ನು ತಿಳಿದು ಜೀವನವನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.